ಹಾಲು ಹಾಲು ಮೊದಲನೇ ಸೆಮಿಫೈನಲ್ ಪಂದ್ಯವನ್ನು ಶುರು ಮಾಡುವಂತಹ ಸಮಯ. ನವಲಗುಂದ ಹಾಗೂ ಅಂಕಲ್ ಸಿಸಿ ತಂಡಗಳು ಈಗಾಗಲೇ ನವಲಗುಂದ ತಂಡದ ಬ್ಯಾಟರ್ಗಳು ಮೈದಾನವನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಅಂಕಲ್ ಸಿಸಿ ತಂಡದ ಆಟಗಾರರು ಕೂಡ ಆದಷ್ಟು ಬೇಗನೆ ಫೀಲ್ಡಿಂಗ್ ಅನ್ನು ಸೆಟ್ ಮಾಡಿಕೊಂಡು ಫಸ್ಟ್ ಸೆಮಿಫೈನಲ್ ಪಂದ್ಯವನ್ನು ಶುರು ಮಾಡುವಂತಹ ಸಮಯ. It's a time to start one of the biggest rivalry. ಹಿಂದೂ ಪ್ರೀಮಿಯರ್ ಲೀಗ್ನ ಅಂತಿಮ ಹಂತದ ಘಟ್ಟಕ್ಕೆ ತಲುಪುವಕ್ಕಿಂತ ಮುಂಚೆ ಸೆಮಿಫೈನಲ್ ಹಂತದ ಪಂದ್ಯದಲ್ಲಿ ನಾವೆಲ್ಲರೂ ಕೂಡ Hello, let's start the match. ಈ ಪಂದ್ಯವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಒಂದು ಬದಿಯಲ್ಲಿ ನಿನ್ನೆಯ ಪಂದ್ಯದಲ್ಲಿ ತಮ್ಮ ತಂಡಕ್ಕೆ ಗೆಲುವನ್ನು ಸಾಧಿಸಲು ನೆರವಾದಂತಹ ಇಬ್ಬರು ಬೌಲರ್ಗಳು ವಿಠಲ್ ಹಬೀಬ್ ಹಾಗೂ ಪವನ್ ಕರಜ್ಗಿ ಮೊದಲನೇ ಎರಡೆರಡು ಓವರ್ಗಳಲ್ಲಿ ಪಂದ್ಯದ ಗತಿಯನ್ನು ಬದಲಿಸಿದರು. ನಂತರದಲ್ಲಿ ಬ್ಯಾಟಿಂಗ್ನಲ್ಲಿ ಪ್ರಶಾಂತ್ ಹಾಗೂ ಕಾರ್ತಿಕ್ ಚವಾನ್ ಹೀಗೆ ಅದ್ಭುತವಾದಂತಹ ಬ್ಯಾಟ್ಸ್ಮನ್ಗಳು Okay, everything done and dusted here. This is the first semi-final of successful tournament of Hindu Premier League Season 2. Hindu ನಾವೆಲ್ಲ ಒಂದು ಗರ್ವದಿಂದ ಗರ್ಜಿಸು ನಾವೆಲ್ಲ ಹಿಂದೂ ಎಂದುವ ಸುಂದರ ಮಾತಿನೊಂದಿಗೆ ಪ್ರಥಮ ಸೆಮಿಫೈನಲ್ಗೆ ಚಾಲನೆ ನೀಡ್ತಾ ಇದ್ದೇವೆ. ಒಂದು ಬದಿಯಲ್ಲಿ ಬಲಿಷ್ಠ ನವಲಗುಂದ ತಂಡವಾದರೆ ಮತ್ತೊಂದು ಬದಿಯಲ್ಲಿ ಹುಬ್ಬಳ್ಳಿಯ ಪ್ರಖ್ಯಾತ ತಂಡ ಅಂಕಲ್ ಸಿಸಿ. ಒಂದು ಬದಿಯಲ್ಲಿ ಈಗಾಗಲೇ ಸಾವಿರಾರು ಜನ ನವಲಗುಂದ ಭಾಗದಿಂದ ಬಂದಿದ್ದಾರೆ. ತಮ್ಮೆಲ್ಲ ಅಭಿಮಾನಿಗಳು, ಕ್ರೀಡಾಭಿಮಾನಿಗಳಿಗೆ ನವಲಗುಂದಿಂದ ಬಂದಂಥ ಎಲ್ಲ ಸಮಸ್ತ ನವಲಗುಂದ ನಾಗರಿಕರಿಗೆ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನೋಡಿ ಸರ್, ಎರಡು ತಂಡಕ್ಕೂ ಸೂಚನೆ ಇದೆ, 8 ಓವರ್ಗಳನ್ನು 45 ನಿಮಿಷದಲ್ಲಿ ಮುಗಿಸ್ಬೇಕು ಹಾಗೂ 4 ಓವರ್ ನಂತರ
ಡ್ರಿಂಕ್ಸ್ ಬ್ರೇಕ್ ಇರುತ್ತೆ. ಮಧ್ಯ ಮಧ್ಯ ಯಾರೇ ರೀತಿ ಯಾವುದೇ ತಂಡದವರು ಇಂಟರಪ್ಟ್ ಮಾಡೋ ಹಾಗಿಲ್ಲ. ಎರಡು ತಂಡದವರು ಗಮನವಿರಲಿ. 4 ಓವರ್ ನಂತರ ಡ್ರಿಂಕ್ಸ್ ಬ್ರೇಕ್ ಇರುತ್ತೆ. ಸೊ ಈ ಒಂದು ಇನ್ನಿಂಗ್ಸನ್ನು ತಾವು 45 ನಿಮಿಷದಲ್ಲಿ ಮುಗಿಸ್ಬೇಕು. ಅಂಪೈರ್ಸ್ ಹತ್ರ ಟೈಮರ್ ಇರುತ್ತೆ. ಯಾವುದೇ ರೀತಿಯ ಅನಾವಶ್ಯಕ ಸಮಯವನ್ನು ವ್ಯರ್ಥ ಮಾಡಬಾರದು. ಸ್ಟ್ರೈಕ್ನಲ್ಲಿ ಬಸು, ನಾನ್ ಸ್ಟ್ರೈಕ್ನಲ್ಲಿ ಮುತ್ತು, ಬಾಲಿಂಗ್ ಮಾರ್ಕ್ನಲ್ಲಿ ಪವನ್ ಕರ್ಜಗಿ. ಇತ್ತೀಚಿನ ದಿನಗಳಲ್ಲಿ ತಮ್ಮ ಬಾಲಿಂಗ್ನಲ್ಲಿ ಕೈ ಚಳಕ ತೋರಿಸಿರುವಂತಹ ಆಟಗಾರ ಪವನ್ ಕರ್ಜಗಿ. ಕಟ್ ಮಾಡಿದ್ದಾರೆ. ನೇರವಾಗಿ ವಿಠಲ್ ಹಬೀಬ್ ಅವರ ಕೈಯಲ್ಲಿ. ಸ್ಟೈಲಿಶ್ ಪ್ಲೇಯರ್ ವಿಠಲ್ ಹಬೀಬ್. ಅದೇ ರೀತಿ ನನ್ನ ವೀಕ್ಷಕ ವಿವರಣೆನ ನಾನು ಆ ಕಡೆ ಬರ್ತಿರ್ಬೇಕಾದ್ರೆ ತುಂಬ ಜನ ಪ್ರೇಕ್ಷಕರು ಮೆಚ್ತಾ ಇದ್ದಾರೆ. ನಾ ಎಲ್ಲ ಅವರಿಗೂ ಕೂಡ ಸದಾ ಚಿರಋಣಿ. ನನ್ನ ಒಬ್ಬ ಅಭಿಮಾನಿ ಹೇಳಿದ್ರು, ನೋಡ್ರಣ್ಣ ಕ್ರಿಕೆಟ್ದಷ್ಟು ಗೊತ್ತಿಲ್ಲ, ನಿಮ್ಮ ಮಾತು ಕೇಳಕ್ಕೆ ಬರ್ತೀವಿ, ಡೈಲಾಗ್ ಹೊಡಿ ಅಂತ ಹೇಳ್ತಾ ಇದ್ದಾರೆ. ಹೊಡಿತೀನಣ್ಣ ಇನ್ನು ಮುಂದೆ. ಧನ್ಯವಾದಗಳು ಅವರಿಗೆಲ್ಲ ಕೂಡ. ಎಡಗೈ ಬ್ಯಾಟ್ಸ್ಮನ್ ವಿನಾಯಕ್ ಅಲಿಯಾಸ್ ಮುತ್ತು ಸ್ಟ್ರೈಕ್ನಲ್ಲಿ. ಲೆಫ್ಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಕಾಂಬಿನೇಷನ್ ಒಂದು ಬದಿಯಲ್ಲಿ, ಮತ್ತೊಂದು ಬದಿಯಲ್ಲಿ ದ ಸೈಲೆಂಟ್ ಕ್ರಿಕೆಟ್ನ ಚಾಣಕ್ಯ, ದಶಕಗಳ ಕಾಲ ಪಾರುಪೆತ್ತ ಮೆರೆದಂತ ದೇವರಾಜ್ ಕೋಟೆ ಸ್ಲಿಪ್ನಲ್ಲಿ. ಕಟ್ ಮಾಡಲು ಪ್ರಯತ್ನ. ಬ್ಯಾಟಿಗೂ ಬಾಲಿಗೂ ಯಾವುದೇ ಸಂಪರ್ಕವಿಲ್ಲ. ನೇರವಾಗಿ ವಿಕೆಟ್ ಕೀಪರ್ ಪ್ರಶಾಂತ್ ಕೋಲ್ಕರ್, ಅಂಕಲ್ ಸಿಸಿ ತಂಡದ ನಾಯಕನ ಕೈಯಲ್ಲಿ. ಆಕರ್ಷಕವಾದಂಥ ಮೈದಾನ. ಹಿಂದೂ ಪ್ರೀಮಿಯರ್ ಲೀಗ್ ಸೀಸನ್ 2ರ ಪ್ರಥಮ ಸೆಮಿಫೈನಲ್ ಪಂದ್ಯ ನಡೀತಾ ಇದೆ. ಮತ್ತೊಮ್ಮೆ ಪವನ್ ಟು ಮುತ್ತು. ಈ ಬಾರಿ ಪುಲ್ ಮಾಡಿದ್ದಾರೆ. ಶಾರ್ಟ್ ಸ್ಕ್ವೇರ್ ಲೆಗ್ ನತ್ತ ಚೆಂಡು. ಕೊಂಚ ಗಲಿಬಿಲಿಯ ಕ್ಷೇತ್ರ ರಕ್ಷಣೆ ವೀರೇಶ್ ಅವರಿಂದ. ಡಾಟೆಡ್ ಡೆಲಿವರಿ. ಈ ಬಾರಿ ಎಳೆದು ಬಾರಿಸಿದ್ದಾರೆ. ನೇರವಾದಂತ ಹೊಡೆತ. ಓ ಓ ಓ ಜಾಸ್ತಿ ರನ್ ಅಪ್ ಅನ್ನ ಮಾಡಿಬಿಟ್ರು ಅಲ್ಲಿ ಕಾರ್ತಿಕ್ ಅನ್ಸತ್ತೆ. ಓವರ್ ರನ್ ಅಂತ ನಾವೇನು ಹೇಳ್ತೇವೆ ಕ್ರಿಕೆಟಿಂಗ್ ಲ್ಯಾಂಗ್ವೇಜ್ ನಲ್ಲಿ. ಬಾಲಿಗೆ ನೋಡದೆ ತುಂಬಾ ವೇಗವಾಗಿ ಓಡಿದ್ರು. ಹಾಫ್ ಚಾನ್ಸ್ ಡ್ರಾಪ್ ಅಂತ ಹೇಳಿ ಕೂಡ ತಪ್ಪಾಗಲಿಕ್ಕಿಲ್ಲ. 2 ರನ್ಗಳ ಸೇರ್ಪಡೆ ಮುತ್ತು ಅವರ ಖಾತೆಗೆ. ಎಳೆದು ಬಾರಿಸಲು ಪ್ರಯತ್ನ. ಬಲವಾದ ಮನವಿ ಇದೆ, ಬಟ್ ಸೂರಜ್ ಅಂಪೈರ್ ಯಾವುದೇ ರೀತಿಯ ಇಂಟ್ರೆಸ್ಟ್ ಇರಲಿಲ್ಲ ಅಲ್ಲಿ. ಲೆಗ್ ಅಂಪೈರಿಂಗ್ ಕಾರ್ಯದಲ್ಲಿ ವಿನಯ್ ಹಳ್ಳಿಕಟ್ಟಿ. ತಂಡದ ಮೊತ್ತ 3. ಪ್ರಥಮ ಓವರ್ನ ಕೊನೆಯ ಎಸೆತವನ್ನು ತೆಗೆದುಕೊಂಡು ಓವರ್ ಮುಕ್ತಾಯ. 1 ಓವರ್ಗಳ ಮುಕ್ತಾಯಕ್ಕೆ ನವಲ್ಗುಂದ್ ತಂಡದ ನಿಧಾನವಾದಂಥ ಪ್ರಾರಂಭ ಪಡೆದುಕೊಳ್ತಾ ಇದೆ. 3 ಯಾವುದೇ ವಿಕೆಟ್ ನಷ್ಟವಿಲ್ಲದೆ ಅತ್ಯಂತ ರೈತಪರ ಹೋರಾಟಕ್ಕೆ, ರೈತರ ಪರ ಮುಂಚೂಣಿಯಾಗಿ ನಿಲ್ಲುವಂಥ ಕರ್ನಾಟಕದಲ್ಲಿ ಯಾವ್ದಾದ್ರು ಏಕೈಕ ತಾಲೂಕಿದ್ರೆ ಅದು ನವಲ್ಗುಂದ್ ತಾಲೂಕು ಅಂತ ಹೇಳ್ಬೋದು. ಅದು ಮಹದಾಯಿ ಹೋರಾಟ ಆಗಿರ್ಬೋದು, ಹಲವಾರು ಯೋಜನೆ, ಕಬ್ಬಿನ ಬೆಂಬಲ ಬೆಲೆ ಇರ್ಬೋದು, ಇನ್ನಿತರ ಹೋರಾಟಕ್ಕಾಗಿ ಮುಂಚೂಣಿಯಲ್ಲಿ ಇರುವಂಥ ನಗರ ನವಲ್ಗುಂದ. ನವಲ್ಗುಂದಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ನನಗೆ ಬಂದಿದೆ ಮಾಹಿತಿ, ಟಗರಿನ ಕಾಳಗ, ಮಹೀಂದ್ರ ಥಾರ್ ಟಗರಿನ ಕಾಳಗ ಫಸ್ಟ್ ಬಹುಮಾನ ಇಟ್ಟಿದ್ದಾರೆ. ನಾನು ಕೂಡ ಒಂದು ಟಗರಿನ ಕಾಳಗ ವೀಕ್ಷಣೆ ಮಾಡಲು ನವಲ್ಗುಂದಕ್ಕೆ ಹೋಗಲಿದ್ದೇನೆ. ಅದೇ ರೀತಿ ಬಾಲಿಂಗ್ನಲ್ಲಿ ಅತ್ಯಂತ
ಅನುಭವಿ ಬೌಲರ್. KSCA ಡಿವಿಷನ್ ಎ ನಲ್ಲಿ ಹುಬ್ಬಳ್ಳಿ ತಂಡದ ಕ್ಯಾಪ್ಟನ್ ಆಗಿ ಇರುವಂತಹ ಆಟಗಾರ ವಿಠಲ್ ಹಬೀಬ್. ಅವರ ಒಂದು ಕ್ಯಾಪ್ಟನ್ಶಿಪ್ ನಲ್ಲಿ ಸತತವಾಗಿ 5 ಬಾರಿ ಚಾಂಪಿಯನ್ ಆಗಿದೆ. ಲೆದರ್ ಬಾಲ್ ನಲ್ಲಿ ಅತ್ಯಂತ ಅನುಭವಿ ಆಟಗಾರ ಇದ್ದಾರೆ. ಸ್ಟ್ರೈಕ್ ನಲ್ಲಿದ್ದಾರೆ ಬಸ್ಸು. ಕೊಂಚ ಕ್ಷೇತ್ರ ರಕ್ಷಣೆಯಲ್ಲಿ ಬದಲಾವಣೆ. ಡೀಪ್ ಮಿಡ್ ವಿಕೆಟ್ ಹಾಗೂ ಕೌ ಕಾರ್ನರ್ ಇದ್ದಾರೆ ಇಬ್ಬರು ಫೀಲ್ಡರ್. ಶಫಲ್ ಆಗಿ ಎಳೆದು ಬಾರಿಸಿದ್ದಾರೆ. ಅಲ್ಲಿ ಪ್ರೊಟೆಕ್ಷನ್ ಇದೆ. ಬಬ್ಲು ಅವರ ಕೈಯಲ್ಲಿ ಚೆಂಡು. 1 ರನ್ಗಳ ಸೇರ್ಪಡೆ ಆಗ್ತಾ ಇದೆ. ಇಲ್ಲಿಂದ ನವಲ್ಗುಂದ್ ತಂಡದ ಒಬ್ಬ ಬ್ಯಾಟ್ಸ್ಮನ್ ರಿಸ್ಕ್ ತೆಗೆದುಕೊಳ್ಳಬೇಕಾಗುತ್ತೆ. ಒಂದು ಉತ್ತಮವಾದ ಮೊತ್ತ ಕಲೆ ಹಾಕಲೇಬೇಕಾಗುತ್ತೆ. ಎದುರಾಳಿ ಬಲಿಷ್ಠ ತಂಡ ಇದೆ ಅಂಕಲ್ ಸಿಸಿ. ಏನಿಲ್ಲ ಅಂದ್ರೂ 75 ಪ್ಲಸ್ ರನ್ಗಳನ್ನ ಕಲೆ ಹಾಕಲಿಕ್ಕೆ ಪ್ರಯತ್ನ ಪಡಲೇಬೇಕು ನವಲ್ಗುಂದ್ ತಂಡದ ಆಟಗಾರರು. ಯಾಕಂದ್ರೆ ಪ್ರಶಾಂತ್ ಆಗಿರ್ಬೋದು, ಅಮಿತ್ ಕಟ್ಟಿಮನಿ ಆಗಿರ್ಬೋದು, ದೇವರಾಜ್ ಕೋಟೆ ಆಗಿರ್ಬೋದು, ತುಂಬಾ ಜನ ಇದ್ದಾರೆ. ಕಾರ್ತಿಕ್, ಬಬ್ಲು, ದೊಡ್ಡ ಬ್ಯಾಟಿಂಗ್ ಲೈನ್ ಅಪ್ ಇದೆ ಅಂಕಲ್ ಸಿಸಿ ತಂಡ. ಮತ್ತೊಮ್ಮೆ ವಿಠಲ್ ಟು ಮುತ್ತು. ಕಟರ್ ಬಾಲ್ ಅನ್ನ ಪಿಕ್ ಮಾಡಿದ್ದಾರೆ. ನೇರವಾಗಿ ಗಾಳಿಯಲ್ಲಿ ಚೆಂಡು. ಕಾದು ನೋಡೋಣ. ವಾಟ್ ಕ್ಯಾಚ್ ಅನಿಸ್ತಾ ಇದೆ. ಅಲ್ಲಿ ಮೂವ್ಮೆಂಟ್ ಆಗಲಿಲ್ಲ ಫೀಲ್ಡರ್. ಮಂಜು ಕೋಲ್ಕರ್, ಒನ್ ಆಫ್ ದ ಫೈನೆಸ್ಟ್ ಫೀಲ್ಡರ್. ವಿಕೆಟ್ ಪತನ. ಉತ್ತಮವಾದಂತ ಕ್ಯಾಚ್ ಅಂತ ಹೇಳ್ಬೋದು. ವೆಲ್ ಜಡ್ಜ್ ಕ್ಯಾಚ್. ತಮ್ಮ ಮೊಬೈಲ್ ನಲ್ಲಿ ಕೂಡ ತಾವು ಲೈವ್ ನೋಡಬಹುದು. A3 ಸ್ಪೋರ್ಟ್ಸ್ ಕರ್ನಾಟಕ ಚಾನೆಲ್ ನಲ್ಲಿ. ವಾಟ್ ಅ ಕ್ಯಾಚ್. ಈ ಒಂದು ಕ್ರೆಡಿಟ್ ಬೌಲರ್ಗಿಂತ ಹೆಚ್ಚಾಗಿ ನಾನು ಮಂಜು ಕೋಲ್ಕರ್ ಅವರಿಗೆ ನೀಡಲು ಇಷ್ಟಪಡ್ತಿದ್ದೇನೆ. ಯಾಕಂದ್ರೆ ಉತ್ತಮವಾದ ಜಡ್ಜ್ ಕ್ಯಾಚ್ ನೋಡಿ. ಅದು ಹೈಟ್ ತುಂಬಾ ಹೋಯ್ತು ಮತ್ತು ಅದು ಡಿಸ್ಟೆನ್ಸ್ ಹೋಗಲಿಲ್ಲ. ಈಗಾಗಲೇ ಅಯೋಧ್ಯ ರಾಮ್ ಮಂದಿರದ ದೊಡ್ಡ ಕಟ್ಔಟ್ನೊಂದಿಗೆ ಮತ್ತೊಂದು ವೇದಿಕೆ ಸಿದ್ಧವಾಗಿದೆ. ಫೈನಲ್ ಪಂದ್ಯ ಮುಗಿದ ನಂತರ. ಓ ಮೈ ಗಾಡ್, ವಾಟ್ಸ್ ಹ್ಯಾಪನಿಂಗ್ ಹಿಯರ್. ಬ್ಯಾಟಿಂಗ್ ಆರ್ಡರ್ ನಲ್ಲಿ ದೊಡ್ಡ ಬದಲಾವಣೆ ಆಗ್ತಾ ಇದೆ. ಡೌನ್ ಆರ್ಡರ್ ಬಿಗ್ ಹಿಟ್ಟರ್ ಜಗ್ಗು ಅವರನ್ನ 1 ಡೌನ್ ಬ್ಯಾಟ್ಸ್ಮನ್ ರೂಪದಲ್ಲಿ ಪ್ರವೇಶವನ್ನು ಕಾಣ್ತಾ ಇದ್ದಾರೆ. ಎಲ್ಲೋ ಒಂದು ಬದಿಯಲ್ಲಿ ನವಲ್ಗುಂದ್ ತಂಡದ ನಾಯಕ ವಿನಾಯಕ್ ಬ್ಯಾಟಿಂಗ್ ಆರ್ಡರ್ ನಲ್ಲಿ ಶಫಲ್ ಮಾಡ್ತಾ ಇದ್ದಾರೆ. ಕಾದು ನೋಡೋಣ. ಜಗ್ಗು ಅವರಿಗೆ ಒಂದು ಫ್ರೀ ಹ್ಯಾಂಡ್ ಅನ್ನ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ 5 ಡೌನ್ 6 ಡೌನ್ ಬ್ಯಾಟ್ಸ್ಮನ್ ಇದ್ರು ಜಗ್ಗು ಅವರು. 1 ಡೌನ್ ಬ್ಯಾಟ್ಸ್ಮನ್ ರೂಪದಲ್ಲಿ ಅಂಕಣವನ್ನ ಪ್ರವೇಶಾತಿ ಕಾಣ್ತಾ ಇದ್ದಾರೆ. ವಿಠಲ್ ಹಬೀಬ್ ಒಬ್ಬ ಮಿಸ್ಟ್ರಿ ಬೌಲರ್ ಅಂತ ಹೇಳ್ಬೋದು. ಇದೇ ಗ್ರೌಂಡಿನಲ್ಲಿ ಚಿಕ್ಕವನಿದ್ದಾಗಿಂದ ಬೆಳೆದಂತ ಗ್ರೌಂಡ್ ಅದು. ಅವನು 5 ವರ್ಷ ಇದ್ದಾಗಿಂದ ಇದೇ ಗ್ರೌಂಡ್ ನಲ್ಲಿ ಆಡಿ ಬೆಳೆದಂತ ಆಟಗಾರ ವಿಠಲ್ ಹಬೀಬ್. ವಾಟ್ ಅ ಬಾಲ್. ಈಗಾಗಲೇ ವಿಠಲ್ ಹಬೀಬ್ ಅವರಿಗೆ ಬಹುಮಾನ ಘೋಷಣೆ ಆಗ್ತಾ ಇದೆ. ಅವ್ರ ಹೆಸರನ್ನ ಹೇಳ್ಬೇಡ ಅಂತ ಇದ್ದಾರೆ. ಹ್ಯಾಟ್ರಿಕ್ ವಿಕೆಟ್ ಪಡೆದ್ರೆ 1,000 ರೂಪಾಯಿ ಹೇಳ್ತಾ ಇದ್ದಾರೆ ವಿಠಲ್ ಹಬೀಬ್ ಅವರಿಗೆ. ಕಾದು ನೋಡೋಣ. ಈ ಬಾರಿ ನೋಡಿ ಜಗ್ಗು ಅವರ ಆಕ್ರಮಣಕಾರಿ ಆಟ. 6 ರನ್ಗಳು ಒಂದಿಗೆ ತಮ್ಮ ಖಾತೆಯನ್ನು ಆರಂಭಿಸಿದ್ದಾರೆ. ಕಾದು ನೋಡೋಣ. ಅಲ್ಲಿ ಅಂಪೈರ್ ತಮ್ಮ ನಿರ್ಣಯವನ್ನ ಬದಲಿಸ್ತಾ ಇದ್ದಾರೆ. 4 ರನ್ಗಳು. ಎಸ್, ಬೌಂಡ್ರಿ ಲೈನ್ಗಿಂತ ಹಿಂದೆನೆ ಬಿದ್ದಿದೆ ಸ್ವಲ್ಪ. ತುಂಬಾ ಪವರ್ಫುಲ್ ಬ್ಯಾಟ್ಸ್ಮನ್ ಜಗ್ಗು. ನಾವು ನೋಡಿದ್ವಿ ಯಾವ ರೀತಿ ಲೀಗ್ ನಲ್ಲಿ ತುಂಬಾ ಚೆನ್ನಾಗಿ ಆಡಿದ್ದಾರೆ ನವಲ್ಗುಂದ್ ತಂಡದ ಸ್ಫೋಟಕ ಬ್ಯಾಟ್ಸ್ಮನ್. ತಂಡದ ಮೊತ್ತ 8, 1 ವಿಕೆಟ್ ನಷ್ಟಕ್ಕೆ. ವಿಠಲ್ ಹಬೀಬ್ ಬಿಟ್ಟು ಜಗ್ಗು. ಈಗಾಗಲೇ ಈ ಒಂದು ಪಂದ್ಯಾವಳಿಗೆ ಪ್ರೇಕ್ಷಕರ ಗ್ಯಾಲರಿಯಲ್ಲಿ ಸಾವಿರಾರು ಜನ ಪ್ರೇಕ್ಷಕರು ಕುಂದು ಪಂದ್ಯಾವಳಿಗೆ ಸಾಕ್ಷಿ ಆಗ್ತಾ ಇದ್ದಾರೆ. ನಮ್ಮ ಜೊತೆಗೆ ಬಂದಂತ ಎಲ್ಲ ಕ್ರಿಕೆಟ್ ಅಭಿಮಾನಿ ದೇವರುಗಳಿಗೆ ನಮ್ಮ ಅಂಕಲ್ ಸಿಸಿ ತಂಡ ಹಾಗೂ ಇಂದು ಪ್ರೀಮಿಯರ್ ಲೀಗ್ ಸೀಸನ್ 2ರ ಮಹೇಶ್ ತೆಂಗಿನಕಾಯಿ ಸರ್ ಪರವಾಗಿ ಹಾರ್ದಿಕ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಈ ಬಾರಿ ಆಫ್ ಸೈಡ್ ನಲ್ಲಿ ಎಸ್ತಾ ಕಟ್ ಮಾಡಲು ಪ್ರಯತ್ನ. ಡಾಟೆಡ್ ಬಾಲ್. ವೈಡ್ಗಾಗಿ ಮನವಿ ಮಾಡಿದರು ಜಗ್ಗು ಅವರು. ಆದರೆ ಅಂಪೈರ್ ವಿನಯ್ ಅವರಿಗೆ ಸಮಜಾಯಿಷಿ ನೀಡಿದ್ದಾರೆ. ಶಫಲ್ ಆದ ಕಾರಣ ಇಟ್ಸ್ ಅ ಗುಡ್ ಬಾಲ್ ಆಗಿದೆ.
ಓಕೆ, ರನ್ಅಪ್ನಲ್ಲಿ ಕೊಂಚ ಎಡುತ್ತಾ ಇದ್ದಾರೆ ಬೌಲರ್. ಕೊನೆಯ ಎಸೆತ. ಈ ಬಾರಿ ಪಿಕ್ ಮಾಡಿದ್ದಾರೆ. ಓ ಮೈ ಗಾಡ್, ನೇರವಾಗಿ ಪಾಯಿಂಟ್ ಫೀಲ್ಡರ್ ಪವನ್ ಅವರ ಕೈಯಲ್ಲಿ ಮತ್ತೊಂದು ಉದ್ದರಿಯ ಪತನವಾಗ್ತಾ ಇದೆ. ಒಂದು ಪಾರ್ಟ್ನರ್ಶಿಪ್ ನ ಅವಶ್ಯಕತೆ ಎದ್ದು ಕಾಣ್ತಾ ಇದೆ ಈಗ ನವಲ್ಗುಂದ್ ತಂಡಕ್ಕೆ. ಜಗ್ಗು ಅವರ ಸ್ಥಾನವನ್ನು ತುಂಬಲು ಉದಯ್ ಅವರ ಅಂಕಣದಲ್ಲಿ ಪರಿಚಯ ಆಗ್ತಾ ಇದೆ. ಜರ್ಸಿ ನಂಬರ್ 45ರಲ್ಲಿ ರೋಹಿತ್ ಶರ್ಮಾ ಅವರ ಅಪ್ಪಟ ಅಭಿಮಾನಿ. ಇತ್ತೀಚಿನ ಟ್ರೆಂಡ್ ನೋಡ್ತಾ ಇದ್ದೇವೆ ನಾವು. T20ಯಲ್ಲಿ 250 ರನ್ ಕೂಡ ಕಡಿಮೆ ಆಗ್ತಾ ಇದೆ. ಭಾರತ ನ್ಯೂಜಿಲೆಂಡ್ ನಿನ್ನೆ ಕೂಡ ನಡೆದಂತ ಪಂದ್ಯದಲ್ಲಿ ನ್ಯೂಜಿಲೆಂಡ್ ತಂಡ ಉತ್ತಮವಾಗಿ ಚೇಸ್ ಮಾಡಿದ್ರು ಕೂಡ ಪಂದ್ಯವನ್ನ ಸೋತಿತ್ತು. ಅದೇ ರೀತಿ ಟೆನ್ನಿಸ್ ಬಾಲ್ ನಲ್ಲಿ ಕೂಡ ರನ್ ಗಳಿಕೆ ಆಗಲೇಬೇಕಾಗಿದೆ. ಮಹೇಶ್ ತೆಂಗಿನಕಾಯಿ ಸರ್ ಅವರು ಪ್ರಸ್ತುತಪಡಿಸುತ್ತಿರುವಂತಹ ಹಿಂದೂ ಪ್ರೀಮಿಯರ್ ಲೀಗ್ ಸೀಸನ್ 2. We are at the business end of the tournament. This is the first semi-final between two finest team ever produced in Hubli district, Dharwad district. ಮತ್ತೊಮ್ಮೆ ಪವನ್ ಕರ್ಜಗಿ ತಮ್ಮ ಕೋಟದ 2ನೇ ಓವರ್, ತಂಡದ 3ನೇ ಓವರ್ನ ತೆಗೆದುಕೊಂಡು ಪೆವಿಲಿಯನ್ ತುದಿಯಿಂದ ಸ್ಟ್ರೈಕ್ ನಲ್ಲಿದ್ದಾರೆ. ಬಸ್ಸು ನವಲ್ಗುಂದ್ ಅತ್ಯಂತ ಯುವ ಪ್ರತಿಭೆ ಬಸ್ಸು. ಇಲ್ಲಿಂದ ಒಬ್ಬ ಬ್ಯಾಟ್ಸ್ಮನ್ 8 ಓವರ್ಗಳವರೆಗೂ ಇನ್ನಿಂಗ್ಸ್ ಅನ್ನ ಲೀಡ್ ಮಾಡಲೇಬೇಕಾಗುತ್ತೆ. ದಯವಿಟ್ಟು ಅಲ್ಲಿ ಕುರ್ಚಿ ಬಿಟ್ಟುಕೊಡ್ರಿ ಸರ್ ನಮ್ಮ ಜಗ್ಗು ಅವರಿಗೆ, ನವಲ್ಗುಂದ್ ಆಟಗಾರರಿಗೆ. ಕಟ್ ಮಾಡಿದ್ದಾರೆ. 1 ರನ್ಗಳ ಸೇರ್ಪಡೆ. ನವಲ್ಗುಂದ್ನಲ್ಲೂ ಕೂಡ ನವಲ್ಗುಂದ್ ಪ್ರೀಮಿಯರ್ ಲೀಗ್ ನಡೀತಾ ಇದೆ. ನಿನ್ನೆ ಪಂದ್ಯದಲ್ಲಿ 73 ರನ್ ಅನ್ನ ಗಳಿಸಿದ್ದಾರೆ ಬಸ್ಸು. ಅದನ್ನ ಏನಾದರೂ ಅಲ್ಲಿ ಕಂಟಿನ್ಯೂ ಮಾಡ್ತಾರಾ ಈ ಒಂದು ಮೈದಾನದಲ್ಲಿ ಕಾದು ನೋಡೋಣ. ಈ ಬಾರಿ ಪ್ರಥಮ ಬಾರಿಗೆ ಸ್ಟ್ರೈಕ್ ನಲ್ಲಿ ಉದಯ್, ಬೌಲಿಂಗ್ ನಲ್ಲಿ ಪವನ್ ಕರ್ಜಗಿ. ಸ್ಟೆಪ್ ಔಟ್ ಆಗಿ ಹೊಡೆಯಲು ಪ್ರಯತ್ನ. ಮತ್ತೊಂದು ಬೀಟ್ ಆಗ್ತಾ ಇದ್ದಾರೆ. ಬಾಲರ್ಗಳನ್ನ ಪಿಕ್ ಮಾಡಲು ವಿಫಲರಾಗ್ತಾ ಇದ್ದಾರೆ ಬ್ಯಾಟ್ಸ್ಮನ್ಗಳು. ನಿಧಾನಗತಿಯ ಪ್ರಾರಂಭ. ಕಾಮೆಂಟ್ರಿ ಬಾಕ್ಸ್ ಮುಂದ್ಗಡೆ ಫೀಲ್ಡಿಂಗ್ ಮಾಡ್ತಿದ್ದಾರೆ ಆದರ್ಶ್. ಮತ್ತೊಂದು ಸ್ವಿಂಗ್ ಅಂಡ್ ಮಿಸ್. ಡಾಟೆಡ್ ಡೆಲಿವರಿ. ಸಿಂಗಲ್ಸ್ ಗಾಗಿ ಪ್ರಯತ್ನ ಆದ್ರೂ ಮಾಡಲೇಬೇಕು. ಅಲ್ಲಿ ಎಲ್ಲೋ ಒಂದು ಬದಿಯಲ್ಲಿ ಸಂಪೂರ್ಣವಾಗಿ ಕಟ್ಟಿ ಹಾಕಲು ಯಶಸ್ವಿ ಆಗ್ತಾ ಇದ್ದಾರೆ. ಒಂದು ಸಂಘಟಿತ ಬೌಲಿಂಗ್ ಅಂತ ಹೇಳ್ಬೋದು ಪವನ್ ಕರ್ಜಗಿ. ಮೊನ್ನೆ ನಡೆದಂತ ಹುಬ್ಬಳ್ಳಿ ಧಾರವಾಡ ಪ್ರೀಮಿಯರ್ ಲೀಗ್ ನಲ್ಲೂ ಕೂಡ ಬೆಸ್ಟ್ ಬೌಲರ್ ಬಹುಮಾನ ಪಡೆದಂತ ಆಟಗಾರ. ಈ ಬಾರಿ ಶಫಲ್ ಆಗಿ ಎಳೆದು ಭಾರತ ಪ್ರಯತ್ನ. ಕ್ಲೀನ್ ಬೋಲ್ಡ್ ಅನಿಸ್ತಾ ಇದೆ. ಎಸ್, ಮತ್ತೊಂದು ವಿಕೆಟ್ ಪತನ. ಮತ್ತೊಂದು ವಿಕೆಟ್ ಪತನವಾಗ್ತಾ ಇದೆ. ಈಗಾಗಲೇ ಮತ್ತೊಮ್ಮೆ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಒಂದು ಸಮಯದಲ್ಲಿ ಅಂಕಲ್ ಸಿಸಿ ತಂಡದ ಡೇಂಜರಸ್ ಬ್ಯಾಟ್ಸ್ಮನ್ ವಿಕೆಟ್ ಕೀಪರ್ ರಾಯಪ್ಪ ಸರ್ ಅವರು ಮತ್ತೊಮ್ಮೆ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಅವರಿಗೆ ಹಾರ್ದಿಕ ಸ್ವಾಗತವನ್ನು ಕೋರ್ತೇವೆ. ಅತ್ಯಂತ ಹಿರಿಯ ಆಟಗಾರರು. ನಾನು ಅವ್ರ ಜೊತೆ ಸ್ವಲ್ಪ ಹೊತ್ತು ಬಿಟ್ಟು ಮಾತಾಡ್ತೇನೆ. ಯಾಕಂದ್ರೆ ಅವ್ರ ಕಾಲದಲ್ಲಿ ಕ್ರಿಕೆಟ್ ಹೇಗಿತ್ತು, ಈಗ ಇತ್ತೀಚಿನ ದಿನಗಳಲ್ಲಿ ಕ್ರಿಕೆಟ್ ಹೇಗಿದೆ, ಸ್ವಲ್ಪ ಹಿರಿಯ ಆಟಗಾರ ನಾನು ನಂತರ ಮಾತಾಡಲಿದ್ದೇನೆ ಅವರ ಜೊತೆಗೆ. ನೆಕ್ಸ್ಟ್ ಬ್ಯಾಟ್ಸ್ಮನ್ ನವಲ್ಗುಂದ್ ತಂಡದ ಕ್ಯಾಪ್ಟನ್ ವಿನಾಯಕ್ ದಡಿಪಾವಿ. ಅತ್ಯಂತ ಸರಳ ಜೀವಿ, ಸ್ನೇಹ ಜೀವಿ ಅಂತ ಹೇಳ್ಬೋದು. ವಿನಯ್ ಅವರ ಮಾತಿನಲ್ಲಿ, ಶೈಲಿಯಲ್ಲಿ ಗೊತ್ತಾಗುತ್ತೆ. ಅತ್ಯಂತ ಸ್ನೇಹ ಜೀವಿ ವಿನಯ್ ಅವರು. ನವೀನ್ ಅವರು ವಿನಾಯಕ್. ಎಸ್, ತಂಡದ ಮೊತ್ತ 93 ವಿಕೆಟ್ಗಳನ್ನಷ್ಟಕ್ಕೆ.
ಉತ್ತಮವಾದಂಥ ಅನಾವಶ್ಯಕವಾದಂಥ ಥ್ರೋ ಅಲ್ಲಿ. ಈ ಒಂದು ಥ್ರೋ ಇಂದ 1 ರನ್ಗಳೊಂದಿಗೆ ತಮ್ಮ ಖಾತೆಯನ್ನು ಆರಂಭಿಸ್ತಾ ಇದ್ದಾರೆ ವಿನಾಯಕ್ ಅವರು. ತಂಡದ ಮೊತ್ತ ಮುಂದೆ ಬಂದು ಎಳೆದು ಬಾರಿಸಲು ಪ್ರಯತ್ನ. 1 ರನ್ಗಳ ಸೇರ್ಪಡೆ. ಮೂರು ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 11. 3 ವಿಕೆಟ್ಗಳ ನಷ್ಟಕ್ಕೆ ದೇಹ ಮಣ್ಣಿಗೆ ಸೇರುತ್ತದೆ, ಹೆಸರು ಇತಿಹಾಸದಲ್ಲಿ ಉಳಿಯುತ್ತದೆ. ನಾವು ಮಾಡುವ ಕೆಲಸ ಶಾಶ್ವತವಾಗಿರಲಿ ಎನ್ನುವ ಸುಂದರ ಮಾತಿನೊಂದಿಗೆ ಏನು ಅಂಕಲ್ ಸಿಸಿ ತಂಡದ ಮಾರ್ಗದರ್ಶಕರಾದ ಮೋಹನ್ ಲಾಲ್ ಜೈನ್ ಸರ್ ಅವರು ಅತ್ಯಂತ ಪ್ರತಿಷ್ಠಿತ ಪಂದ್ಯಾವಳಿಯನ್ನು ಸಿದ್ಧಪಡಿಸಿದ್ದಾರೆ. ಈ ಒಂದು ಹಿಂದೂ ಪ್ರೀಮಿಯರ್ ಲೀಗ್ ಅಚ್ಚಳಿದೆ ಹೆಸರು ಉಳಿತಾ ಇದೆ. ಮೂರು ಓವರ್ಗಳ ಮುಕ್ತಾಯಕ್ಕೆ ತನ್ನ ಮೊತ್ತ 11. 3 ವಿಕೆಟ್ಗಳ ನಷ್ಟಕ್ಕೆ. ಇಲ್ಲಿಂದ ಸ್ವಲ್ಪ ಬ್ಯಾಟಿಂಗ್ ನಲ್ಲಿ ಗೇರ್ ಶಿಫ್ಟ್ ಮಾಡಬೇಕಾಗತ್ತೆ, ತಮ್ಮ ಬ್ಯಾಟಿಂಗ್ ಗೇರ್ ಶಿಫ್ಟ್ ಮಾಡಬೇಕಾಗತ್ತೆ ಬ್ಯಾಟ್ಸ್ಮನ್ಗಳು. ಸ್ಪೆಷಲಿ ಬಸ್ಸು ನಿನ್ನೆ ನಡೆದಂಥ ಪಂದ್ಯದಲ್ಲಿ ಉತ್ತಮವಾದಂಥ ಫಾರ್ಮ್ನಲ್ಲಿ ಇದ್ರಂಥ ಮಾಹಿತಿ ಬರ್ತಾ ಇದೆ ನವಲ್ಗುಂದ್ನಲ್ಲಿ. ನೇರವಾದಂಥ ಹೊಡೆತ ಲಾಂಗ್ ಆಫ್ ನಲ್ಲಿ 1 ರನ್ಗಳ ಸೇರ್ಪಡೆ. ತಂಡದ ಮೊತ್ತ 12. ಎಲ್ಲೋ ಒಂದು ಬದಿಯಲ್ಲಿ ಪ್ರೇಕ್ಷಕರು ಕೂಡ ರನ್ಗಾಗಿ ಕಾಯ್ತಾ ಇದ್ದಾರೆ. ನವಲ್ಗುಂದ್ ತಂಡದ ಡಗ್ಔಟ್ ಅಭಿಮಾನಿಗಳು ಸೈಲೆಂಟ್ ಆಗಿದ್ದಾರೆ. ಒಂದು ಬೌಂಡ್ರಿ ಸಿಕ್ಸರ್ಗಳ ಹುಡುಕಾಟ ಮಾಡಲೇಬೇಕು. ಔಟ್ ಆಫ್ ದ ಬಾಕ್ಸ್ ಥಿಂಕ್ ಮಾಡಬೇಕಾಗುತ್ತೆ ನವಲ್ಗುಂದ್ ತಂಡದ ಕ್ಯಾಪ್ಟನ್. ವಿಠಲ್ ಹಬೀಬ ಮತ್ತೊಮ್ಮೆ 1 ರನ್ಗೆ. ವಾಟ್ ಹ್ಯಾಪೆಂಡ್ ಹಿಯರ್, ವಾಟ್ ಅ ಥ್ರೋ, ವಾಟ್ ಅ ಫೀಲ್ಡಿಂಗ್, ಅನ್ಬಿಲಿಯಬಲ್. ನೋಡಿ ವಿಠಲ್ ಹಬೀಬ್ 1 ಹ್ಯಾಂಡ್ ನಲ್ಲಿ ಹಿಡಿದು ಸ್ವಲ್ಪ ಲೇಜಿ ಮಾಡಿದ್ರಲ್ಲಿ ವಿನಾಯಕ್ ಅವರು. ಅವರು ಗೆಸ್ ಕೂಡ ಮಾಡಿರಲಾಗಿತ್ತು ವಿಠಲ್ ಹಬೀಬ್ ಬಾಲ್ ಅನ್ನ ಹಿಡಿದು ಈ ರೀತಿ ಥ್ರೋ ಮಾಡ್ತಾರಂತ. ವಾಟ್ ಅ ಮ್ಯಾನ್ ವಿಠಲ್ ಹಬೀಬ್. ಮತ್ತೊಂದು ದೊಡ್ಡ ವಿಕೆಟ್ ಪತನವಾಗುತ್ತಾ ಇದೆ ವಿನಾಯಕ್ ಅವರ ರೂಪದಲ್ಲಿ. ತಂಡದ ಮೊತ್ತ 12. 4 ವಿಕೆಟ್ಗಳ ನಷ್ಟಕ್ಕೆ. ತುಂಬಾ ಲೇಜಿಯಾಗಿ ತೆಗೆದುಕೊಂಡ್ರು ವಿನಾಯಕ್ ಅವರು. ಯಾಕಂದ್ರೆ ವಿಠಲ್ ಅತ್ಯಂತ ಆಕ್ಟಿವ್ ಪ್ಲೇಯರ್. ಅವರು ನೋಡ್ಲಿಕ್ಕೆ ಸ್ವಲ್ಪ ದಪ್ಪ ಇದ್ರು ಕೂಡ ಫಿಟ್ನೆಸ್ ಮೇಂಟೈನ್ ಮಾಡಿದ್ದಾರೆ ವಿಠಲ್ ಅವರು. ಗುಡ್ ಪಿಕಪ್ ಆ್ಯಂಡ್ ಥ್ರೋ ಅಂತ ಹೇಳ್ಬೋದು ವಿಠಲ್ ಅವರಿಂದ. ವಾಹ್, ಈ ಒಂದು ಫೀಲ್ಡಿಂಗ್ಗೆ ಮಾರು ಹೋಗಿ ವಿಠಲ್ ಅವರಿಗೆ 500 ರೂಪಾಯಿ ಕೊಡ್ತಾ ಇದ್ದಾರೆ. ಯಾರು ಸರ್ ಹೆಸರು? ಮೋಹನ್ ಚಿಟ್ಲೆ ಸರ್ ಅವರು ವಿಠಲ್ ಅವರಿಗೆ 500 ರೂಪಾಯಿಗಳ ನಗದು ಬಹುಮಾನ ನೀಡ್ತಾ ಇದ್ದಾರೆ. ಒಂದು ಥ್ರೋ ಮಾಡಿದ್ದಕ್ಕೆ ಆ ಒಂದು 500 ರೂಪಾಯಿ ಕ್ಯಾಶ್ ನನ್ನ ಹತ್ರ ಇದೆ, ತದನಂತರ ಸ್ವೀಕರಿಸಬೇಕು. ಸ್ವೀಪ್ ಮಾಡಲು ಪ್ರಯತ್ನ. ಮತ್ತೊಂದು ಡಾಟ್ ಬಾಲ್. ಮೋಹನ್ ಚಿಟ್ಲೆ ಸರ್ ಅವರು ಆ ವಿಠಲ್ ಅವರ ಒಂದು ಫೀಲ್ಡಿಂಗಿಗೆ 500 ರೂಪಾಯಿಗಳ ಬಹುಮಾನ ನೀಡಿದರು. ಅವರು ಕೂಡ ಧನ್ಯವಾದಗಳು. ಒಂದು ರನ್ಗಳ ಸೇರ್ಪಡೆ. ನೋಡಿ, ಅಂಕಲ್ ಸಿಸಿ ತಂಡದ ಒಂದು ಅಡ್ವಾಂಟೇಜ್ ಅಪ್ಪ ಏನಂದ್ರೆ ಇದೇ ಮೈದಾನದಲ್ಲಿ ಹುಟ್ಟಿ ಬೆಳೆದಂತ ಆಡಿದಂತ ಆಟಗಾರರು ಇದ್ದಾರೆ. ಕರ್ನಾಟಕದ ಮೂಲೆ ಮೂಲೆಯಲ್ಲೂ ಕೂಡ ಆಡಿದ್ದಾರೆ. ಸ್ಪೆಷಲಿ ಪ್ರಶಾಂತ್ ಕೋಲ್ಕರ್ ಹಾಗೂ ದೇವರಾಜ್ ಕೋಟೆ ಅವರ ಒಂದು ಅನುಭವ ವಿತ್ ಯಂಗ್ ಪ್ಲೇಯರ್ಸ್ ತುಂಬಾ ಹೆಲ್ಪ್ ಆಗ್ತಾ ಇದೆ. ರಕ್ಷಣಾತ್ಮಕವಾಗಿ ಆಡಿದ್ದಾರೆ
1 ರನ್ಗಳ ಸೇರ್ಪಡೆ ಅಷ್ಟೇ ಉತ್ತಮವಾದಂಥ ಕ್ಷೇತ್ರ ರಕ್ಷಣೆಯಲ್ಲಿ. ತಂಡದ ಮೊತ್ತದಲ್ಲಿ ಏರಿಕೆ 14, 4 ವಿಕೆಟ್ಗಳ ನಷ್ಟಕ್ಕೆ. ಇಟ್ಸ್ ನೌ ಆರ್ ನೆವರ್ ಸೆಮಿಫೈನಲ್ ಪಂದ್ಯ, ಮಾಡು ಇಲ್ಲವೇ ಮಡಿ ಪಂದ್ಯ. ನವಲ್ಗುಂದ ತಂಡದವರು ಆಕ್ರಮಣಕಾರಿ ಆಟಕ್ಕೆ ಮೊರೆ ಹೋಗಲೇಬೇಕಾಗತ್ತೆ. ಸ್ಕೋರ್ ತುಂಬಾ ಕಡಿಮೆ ಇದೆ. ವಾಟ್ ಅ ಶಾಟ್, ಇನ್ಸೈಡ್ ಔಟ್ ಶಾಟ್. ಗಾಳಿಯಲ್ಲಿ ಚೆಂಡು ಇದೇ ರೀತಿಯಾದಂತ ಸ್ವಲ್ಪ ಸ್ಲೋ ಆಗಿದೆ ಬಾಲ್ ಅಲ್ಲಿ. ಉತ್ತಮವಾದಂತ ಬ್ಯಾಕಪ್ ಪ್ರಶಾಂತ್ ಕೋಲ್ಕರ್ ಅವರಿಂದ. 2 ರನ್ಗಳ ಸೇರ್ಪಡೆ ಆಗ್ತಾ ಇದೆ. 4 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 16, 4 ವಿಕೆಟ್ಗಳ ನಷ್ಟಕ್ಕೆ. ಇಟ್ಸ್ ಟೈಮ್ ಫಾರ್ ಡ್ರಿಂಕ್ಸ್. ನೋಡಿ, ಸುಡಗಾಡು ಸುಂದರವಾದರೇನು, ಅರಮನೆ ಸ್ವರ್ಗವಾದರೇನು, ಮನುಷ್ಯನ ಮನಸ್ಸೇ ಹದಗೆಟ್ಟು ಖುಷಿಯನ್ನು ಕಾಣದಿದ್ದಾಗ ಎಲ್ಲವೂ ಶೂನ್ಯ. ಹಣಕ್ಕಿಂತ ಮನಃಶಾಂತಿಯೇ ನಿಜವಾದ ಶ್ರೀಮಂತಿಕೆ. ಬಿದ್ದವನನ್ನ ನೋಡಿ ನಗಬೇಡ, ಬಡವನನ್ನ ನೋಡಿ ಹಂಗಿಸಬೇಡ, ಹಸಿದವನನ್ನ ನೋಡಿ ತಿರಸ್ಕರಿಸಬೇಡ, ಕಾಲಚಕ್ರದಲ್ಲಿ ನಾವು ಒಬ್ಬರಿಂದ ಮರೆಯಬೇಡ. ತಂಡದ ಮೊತ್ತ 16. ನೋಡಿ, ಜೀವನದಲ್ಲಿ ನಾವು ಮಾಡುವ ಕೆಲಸ ಸಣ್ಣದು ಎಂದು ನಾಚಿಕೆ ಪಡಬಾರದು. ಕೋಟಿ ಕೋಟಿ ಗಳಿಸಿಕೊಂಡ ಕೋಟ್ಯಾಧೀಶ್ವರರು ಒಂದು ಹೊತ್ತಿನ ಅನ್ನಕ್ಕೂ ಕೂಡ ಕಷ್ಟಪಟ್ಟವರೇ. ಜೀವನದಲ್ಲಿ ಒಮ್ಮೆ ಆದರೂ ಅವಮಾನ ಆಗಲೇಬೇಕು. ಕಾರಣ, ಅವಮಾನವನ್ನು ಸ್ವೀಕರಿಸದೆ ಸನ್ಮಾನಗೊಂಡವರು ಯಾರೂ ಇಲ್ಲ. ಹುಟ್ಟು ಬಡವನಾದರೂ ಸಾವು ಚರಿತ್ರೆ ಆಗಿರಬೇಕು. ಬೌಲಿಂಗ್ ನಲ್ಲಿ ವೀರೇಶ್. ತಂಡದ ಮೊತ್ತ 16, 4 ವಿಕೆಟ್ಗಳ ನಷ್ಟಕ್ಕೆ. ಬೌಲಿಂಗ್ ನಲ್ಲಿ ವೀರೇಶ್, ಸ್ಟ್ರೈಕ್ ನಲ್ಲಿ ವಿಠಲ್. ನಾವು ಐ ಥಿಂಕ್ ನವಲ್ಗುಂದ್ ತಂಡದ ಬ್ಯಾಟ್ಸ್ಮನ್, ಇಟ್ಸ್ ಡೂ ಆರ್ ಡೈ, ಮಾಡು ಇಲ್ಲವೇ ಮಾಡಿ. ಇಲ್ಲಿಂದ ರನ್ಗಳು ಬೇಕಾಗುತ್ತೆ. ಯು ಕೆನಾಟ್ ಕೀಪ್ ಪ್ಲೇಯಿಂಗ್ ಸಿಂಗಲ್ಸ್ ಅಂಡ್ ಡಬಲ್ಸ್. ಯು ನೀಡ್ ಟು ಫೈಂಡ್ ಬೌಂಡ್ರೀಸ್ ಅಂಡ್ ಸಿಕ್ಸರ್ಸ್ ಹಿಯರ್. ಬೌಂಡ್ರಿ ಸಿಕ್ಸರ್ಗಳ ಹುಡುಕಾಟ ಮಾಡಲೇಬೇಕು. ಯಾಸಿ ಬಾರಿ ಹೇಳಿದ ಹಾಗೆ ಬರ್ತಾ ಇದೆ ಗಗನ ಚುಂಬಿ ಲೋ ಪುಲ್ ಟಾಸ್ ಎಸೆತಕ್ಕೆ. ಸಿಕ್ಸರ್, 6 ಓಟಗಳು. ದಯವಿಟ್ಟು ಬಾಲ್ ಅನ್ನ ಅಲ್ಲಿ ಸಿಕ್ಕರೆ ವಾಪಸ್ಸನ್ನ ಕೊಡಬೇಕು. ನೋಡಿ, ಇತ್ತೀಚಿನ ಯುವಕರಿಗೆ ನನ್ನ ಒಂದು ಸಲಹೆ ನೋಡಿ, ಪ್ರೇಮ ಲೋಕದಲ್ಲಿ ಮುಳುಗಿ ಹೋಗಿರುವ ಪ್ರೇಮಿಗಳಿಗೆ ಒಂದು ಮಾತು: ಯಾರೊಬ್ಬರಿಗಾಗಿ ನೀವು ಅಳಬೇಡಿ. ಪ್ರೀತಿಸಿದವಳಿಗೆ ಕಣ್ಣೀರು ಹಾಕುವ ಬದಲು ನಿಮ್ಮನ್ನ ಹೆತ್ತು ಹೊತ್ತಂತ ತಂದೆ ತಾಯಿಯರನ್ನ ಪ್ರೀತಿಸಿ. ಈ ಜಗತ್ತಿನಲ್ಲಿ ಬೆಲೆ ಕಟ್ಟಲು ಸಾಧ್ಯವಾಗಿರುವ ಪ್ರೀತಿ ಅಂದರೆ ಅದು ಖಂಡಿತ ತಂದೆ ತಾಯಿಯ ಪ್ರೀತಿಯ ಮಾತ್ರ. ಅಲ್ಲಿ ಚಿಕ್ಕ ಮಕ್ಕಳು ಬರ್ತಾ ಇದೆ ಓಲ್ಡ್ ಬಾಲ್ ಬರ್ತಾ ಇದೆ. ಪ್ಲೀಸ್ ಓಲ್ಡ್ ಬಾಲ್ ಕೊಡಿ ಸರ್ ಬೇಗನೆ. ಚಕ್. ಕ್ರೀಡಾಭಿಮಾನಿಗಳಿಗೆ
ಸಿರಿತನವಿದ್ದಾಗ ಹಿಗ್ಗಬೇಡಿ, ಸಿರಿತನವಿದ್ದಾಗ ಹಿಗ್ಗಬೇಡಿ, ಬಡತನ ಬಂದಾಗ ಕುಗ್ಗಬೇಡಿ. ಸಿರಿತನ ಇದ್ದಾಗ ಹಿಗ್ಗಬೇಡಿ, ಬಡತನ ಬಂದಾಗ ಕುಗ್ಗಬೇಡಿ. ಸಿರಿತನ ವರವಲ್ಲ, ಬಡತನ ಶಾಪವಲ್ಲ, ಜೀವನದಲ್ಲಿ ಯಾವುದೂ ಶಾಶ್ವತವಲ್ಲ. ಮತ್ತೊಮ್ಮೆ ಪಂದ್ಯ ಪ್ರಾರಂಭವಾಗ್ತಾ ಇದೆ. ನಾನು ಹೇಳಿದ ಹಾಗೆ ವಿಠಲ್ ಅವರ ಬ್ಯಾಟಿಂದ ಬರ್ತಾ ಇದೆ. ಇದೇ ರೀತಿಯಾದಂಥ ಬ್ಯಾಟಿಂಗ್ ಅವಶ್ಯಕತೆ ಇದೆ. ಬಾಲಿಂಗ್ನಲ್ಲಿ ವೀರೇಶ್ ಕೊಂಚ ಒತ್ತಡದಲ್ಲಿದ್ದಾರೆ ಕಾಣಿಸ್ತಿದೆ. ಪ್ರಥಮ ಎಸೆತದಲ್ಲಿ ಸಿಕ್ಸರ್. ಮತ್ತೊಮ್ಮೆ ವೀರೇಶ್ ಟು ವಿಠಲ್. ಈ ಬಾರಿ ಲೆಕ್ಕಟ್ಟ ಎಸೆತ, ನೇರವಾಗಿ ವಿಕೆಟ್ ಕೀಪರ್ ಪ್ರಶಾಂತ್ ಕೋಲ್ಕರ್ ಅವರ ಕೈಯಲ್ಲಿ ಚೆಂಡು. ತಂಡದ ಮೊತ್ತ 22. ಈಗಾಗಲೇ ಒಂದು ಸಿಕ್ಸರ್, ಒಂದು ಡಾಟ್ ಬಾಲ್ ನಂತರ ಮೂರನೇ ಎಸೆತ ಏನಾಗುತ್ತೆ ಕಾದು ನೋಡೋಣ. ಮತ್ತೊಂದು ಬಿಗ್ ಸ್ವಿಂಗ್ ಮಾಡಲು ಪ್ರಯತ್ನ, ರನ್ಗಾಗಿ ಓಟ ಕಾದು ನೋಡು ದೇವರಾಜ್ ಕೋಟೆ ಅವರಿಂದ. ಕೊಂಚ ಚೆಂಡು ಎಲ್ಲೋ ಸ್ಲಿಪ್ ಆಗಿದೆ ಕೈಯಿಂದ ಅನಿಸುತ್ತೆ. ಲೆಗ್ ಬಾಯ್ಸ್ ಮೂಲಕ 1 ರನ್ಗಳ ಸೇರ್ಪಡೆ. ತಂಡದ ಮೊತ್ತ 23. ನಿಧಾನವಾಗಿ ವಿಠಲ್ ಒಬ್ಬ ದೊಡ್ಡ, ಅವರ ಪರ್ಸನಾಲಿಟಿ ನೋಡಿ ಯಾವ ರೀತಿಯಾಗಿದೆ. ದೊಡ್ಡ ದೊಡ್ಡ ಸಿಕ್ಸರ್ಗೆ ಹೊಡೆಯುವಂಥ ಆಟಗಾರ ವಿಠಲ್. ಈ ಬಾರಿ ಸ್ಟ್ರೈಕ್ನಲ್ಲಿದ್ದಾರೆ ಬಸ್ಸು, ಬಾಲಿಂಗ್ ಮಾರ್ಕ್ನಲ್ಲಿ ವೀರೇಶ್. ಚೆಂಡನ್ನ ಗುರುತಿಸಲಿ ಸಂಪೂರ್ಣವಾಗಿ ವಿಫಲರಾಗ್ತಾ ಇದ್ದಾರೆ. ಕಟ್ ಬಾಲ್ಗಳನ್ನು ಗುರುತಿಸಲು ವಿಫಲರಾಗ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಟ್ರೆಂಡ್ ಆಗ್ತಾ ಇದೆ ಟೆನ್ನಿಸ್ ಬಾಲ್ನಲ್ಲಿ ಕಟ್ಟರ್ ಬಾಲ್ಗಳು. ಕಟ್ ಮಾಡಿದ್ದಾರೆ. ಡೀಪ್ ಬ್ಯಾಕ್ವರ್ಡ್ ಪಾಯಿಂಟ್ ಅಂತ ಚೆಂಡು. ಕಾರ್ತಿಕ್ ಅವರ ಕೈಯಲ್ಲಿ 1 ರನ್ಗಳ ಸೇರ್ಪಡೆ. ತಂಡದ ಮೊತ್ತ 24. ಓವರ್ನ ಕೊನೆ ಎಸೆತ ಬಾಕಿ ಇದೆ. ಕಾದು ನೋಡೋಣ ವಿಠಲ್ ಈ ಒಂದು ಎಸೆತವನ್ನು ಯಾವ ರೀತಿಯಾಗಿ ಎದುರಿಸ್ತಾರಂತ. ನವಲ್ಗುಂದ ತಂಡ ಟಾಸ್ ಅನ್ನು ಗೆದ್ದು ಮೊದಲು ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತ್ತು ಈ ಒಂದು ಸೆಮಿಫೈನಲ್ ಪಂದ್ಯದಲ್ಲಿ. ಮತ್ತೊಂದು ರಿವರ್ಸ್ ಸ್ವೀಪ್ ಬಾರಿಸಲು ಪ್ರಯತ್ನ. ಸ್ಲೋವರ್ ಎಸೆತವನ್ನು ಎಸೆತಾ ಇದ್ದಾರೆ. ಚೆಂಡನ್ನು ಗುರುತಿಸಲು ಸಂಪೂರ್ಣವಾಗಿ ವಿಫಲರಾಗ್ತಾ ಇದ್ದಾರೆ. 5 ಓವರ್ಗಳ ಮುಕ್ತಾಯಕ್ಕೆ ನವಲ್ಗುಂದ್ ತಂಡದ ಒಟ್ಟು ಮೊತ್ತ 24, 4 ವಿಕೆಟ್ಗಳ ನಷ್ಟಕ್ಕೆ. ಆಫ್ಟರ್ ದ ಕಂಪ್ಲೀಷನ್ ಆಫ್ 5 overs, ದ ಸ್ಕೋರ್ ಇಸ್ 24 ಫಾರ್ ದ ಲಾಸ್ ಆಫ್ 4 wickets, while the Uncle CC team have considered just a single extras. It's a good bowling performance, you can say that. ಈಗಾಗಲೇ ನೋಡಿ ಪ್ರೇಕ್ಷಕರೇ, ತಮ್ಮ ತಮ್ಮ ಸ್ಥಾನವನ್ನು ಅಲಂಕರಿಸಿ ಕಾಯ್ದಿರಿಸಿಕೊಳ್ಳಿ. ಯಾಕಂದರೆ ಮುಂದಿನ ಪಂದ್ಯ ನಡೆಯುವಂಥ ಪಂದ್ಯ 2 ಬಲಿಷ್ಠ ತಂಡಗಳ ಮಧ್ಯೆ ಮದಗಜಗಳ ಕಾದಾಟ. ಕರ್ನಾಟಕದ ಪ್ರಥಮ ರಾಜಧಾನಿ ಬೆಂಗಳೂರು ವರ್ಸಸ್ ಕರ್ನಾಟಕದ 2ನೇ ರಾಜಧಾನಿ ಬೆಳಗಾವಿ ಕುಂದಾನಗರಿ. 2 ತಂಡಗಳ ಮಧ್ಯೆ ಹೈ ವೋಲ್ಟೇಜ್ ಮ್ಯಾಚ್. 2ನೇ ಸೆಮಿಫೈನಲ್. 2 ತಂಡದ ಆಟಗಾರರು ಸಿದ್ಧತೆಯಲ್ಲಿರಬೇಕು ಈಗಲೇ ಸರ್. ಬೌಲಿಂಗ್ ನಲ್ಲಿ ಬದಲಾವಣೆ ಆಗ್ತಾ ಇದೆ. ಈ ಬಾರಿ ಬೌಲಿಂಗ್ ನಲ್ಲಿ ಪವನ್ RT, ಸ್ಟ್ರೈಕ್ ನಲ್ಲಿ ಬಸ್ಸು ನವಲ್ಗುಂದ್. ಡಗ್ಔಟ್ ಇಂದ ಮೆಸೇಜ್ ಪಾಸ್ ಆಗಿದೆ ಅಟ್ಯಾಕಿಂಗ್ ಆಟದತ್ತ ಒಲವು ತೋರ್ಲಿಕ್ಕೆ. ಹೊಡಿ ಬಡಿ ಆಡುವಂತ ಕ್ಯಾಪ್ಟನ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ನೋಡೋಣ. ಎಳೆದು ಬಾರಿದ್ದಾರೆ ಲೋ ಪೋಲ್ ಟಾಸ್. ಮತ್ತೊಮ್ಮೆ ವಿಠಲ್ ಅವರ ಕೈಯಲ್ಲಿ ಚೆಂಡು. ವಾಟ್ ಅ ಮ್ಯಾನ್, ಮ್ಯಾಗ್ನೆಟಿಕ್ ಮ್ಯಾನ್ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ವಿಠಲ್ ಅವರಿಂದ ಉತ್ತಮವಾದಂಥ ಕ್ಯಾಚ್. ಮತ್ತೊಂದು ಬಸ್ಸು ಅವರ ವಿಕೆಟ್ ಪತನ. ಬಸ್ಸು ಅವರ ಸ್ಥಾನವನ್ನು ತುಂಬಲು ಮಲ್ಲು ಅಂಕಣವಾದ್ಲಿ ಪ್ರವೇಶವಾಗ್ತಾ ಇದೆ. ನೋಡಿ
ಮರಣ ಎಷ್ಟು ಅನಿರೀಕ್ಷಿತ ಅಲ್ವಾ. ಪೆಹಲ್ಗಾಮ್ ಪ್ರವಾಸಕ್ಕೆಂದು ಹೋದವರು ಗುಂಡಿನ ದಾಳಿಯಲ್ಲಿ ಸಾವನ್ನಪ್ಪುತ್ತಾರೆ. RCB ಸಂಭ್ರಮಾಚರಣೆಗೆ ಹೋದವರು ಕಾಲ್ತುಳಿತದಲ್ಲಿ ಸಾವನ್ನಪ್ಪುತ್ತಾರೆ. ಯಾವುದೇ ಕನಸು ಹೊತ್ತು ಏರ್ ಇಂಡಿಯಾ ವಿಮಾನದಲ್ಲಿ ಪ್ರಯಾಣಿಸುವವರು ವಿಮಾನ ದುರಂತದಲ್ಲಿ ಸಾವನ್ನಪ್ಪುತ್ತಾರೆ. ಯಾವ ಅರಿವು ಇಲ್ಲದೆ ಊಟ ಮಾಡುತ್ತಿದ್ದವರು ಅದೇ ವಿಮಾನ ದುರಂತದಲ್ಲಿ ಕೊನೆಯುಸಿರೆಳುತ್ತಾರೆ. ಜೀವನ ಎಲ್ಲವೂ ನಶ್ವರ, ನಾಳೆ ನೋಡಿದವರಲ್ಲ, ಇಂದು ನೆಮ್ಮದವು ಎನ್ನುವ ಸುಂದರ ಮಾತಿನೊಂದಿಗೆ ಸೆಮಿಫೈನಲ್ 1 ಸಾಗ್ತಾ ಇದೆ. ಬಾರಿ ಸ್ಟ್ರೈಕ್ನಲ್ಲಿ ಮಲ್ಲು. ನವಲ್ಗುಂದ್ ತಂಡ ಹಿಂದಿನ ವರ್ಷ ಕೂಡ ಉತ್ತಮವಾದಂಥ ಪರ್ಫಾರ್ಮೆನ್ಸ್ ಮಾಡಿ ಕೊನೆಯ ಗಳಿಗೆಯಲ್ಲಿ ಎಡುತ್ತಾ ಇದೆ ಏನೋ ಅನಿಸ್ತಾ ಇದೆ. ಆದರೂ ಕೂಡ ಲೋ ಫುಲ್ ಟಾಸ್ ಮತ್ತೊಮ್ಮೆ ಎಳೆದು ಬಾರಿಸ್ತಾರೆ. ಡೀಪ್ ಮಿಡ್ ವಿಕೆಟ್ ಅತ್ತ ಚೆಂಡು. ಕಾರ್ತಿಕ್ ಅವರ ಕೈಯಲ್ಲಿ 1 ರನ್ಗಳ ಸೇರ್ಪಡೆ. ಸಾಕಷ್ಟು ಅಭಿಮಾನಿಗಳು, ಕ್ರಿಕೆಟ್ ಪ್ರೇಮಿಗಳು ಈ ಒಂದು ಪಂದ್ಯಾವಳಿಗೆ ಆಗಮಿಸ್ತಾರೆ. ವಾಟ್ ಅ ಶಾಟ್, ಸ್ವೀಟ್ ಸೌಂಡ್ ಆಫ್ ದ ಬ್ಯಾಟ್. ನೇರವಾಗಿ ಮೀಡ್ ಲಾಂಗ್ ಆನ್ ನಲ್ಲಿ 6 ರನ್ನುಗಳು. ವಿಠಲ್ ಅವರಿಂದ 2ನೇ ಸಿಕ್ಸರ್ ಬರ್ತಾ ಇದೆ. ಇದೇ ರೀತಿಯಾದಂತಹ ಹೊಡೆತಗಳ ಅವಶ್ಯಕತೆ ಇದೆ ನವಲ್ಗುಂದ ತಂಡಕ್ಕೆ. ಒಂದು ಉತ್ತಮವಾದಂತಹ ಮೊತ್ತವನ್ನು ಸೆಟ್ ಮಾಡಲೇಬೇಕಾಗುತ್ತೆ ಎದುರಾಳಿ ಅಂಕಲ್ ಸಿಸಿ ತಂಡಕ್ಕೆ. ಕಾದು ನೋಡೋಣ ಮತ್ತೊಮ್ಮೆ. ಪವನ್ RT2 ವಿಠಲ್. ಇನ್ಸೈಡ್ ಎಡ್ಜ್ ನೋಡಿ, ಬ್ಯಾಟ್ ಸ್ವಿಂಗ್ ತುಂಬಾ ವೇಗವಾಗಿದೆ ಅಲ್ಲಿ. ವಿಠಲ್ ಅವರ ಒಂದು ಬ್ಯಾಟ್ ಸ್ವಿಂಗ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಈಗ. ಎಲ್ಲ ಒಂದು ಬದಿಯಲ್ಲಿ ಆದರೂ ಕೂಡ ರನ್ ಗಳಿಕೆ 5.47 5.47 ಸರಾಸರಿಯಲ್ಲಿ ರನ್ ಗಳಿಸ್ತಾ ಇದ್ದಾರೆ ನವಲ್ಗುಂದ ತಂಡ. ಈ ಬಾರಿ ಕಟ್ ಮಾಡಿದ್ದಾರೆ. 1 ರನ್ಗಳ ಸೇರ್ಪಡೆ. ತಂಡದ ಮೊತ್ತ 32. 6ನೇ ಓವರ್ನ ಕೊನೆ ಎಸೆತ ಬಾಕಿ ಇರುವಂತೆ. ಅತ್ಯಂತ ವಾಟ್ ಅ ಶಾಟ್. ನೋ, ವಿಠಲ್ ಅವರು ನೋಡ್ತಾನೆ ಉಳಿತಾ ಇದ್ದಾರೆ ಚೆಂಡನ್ನ. 6 ರನ್ನುಗಳು. ಉತ್ತಮವಾದಂಥ ಕಮ್ ಬ್ಯಾಕ್ ಮಾಡ್ತಾ ಇದೆ ಈಗ ಇಲ್ಲಿಂದ ನವಲ್ಗುಂದ್ ತಂಡ. 6 ಓವರ್ಗಳ ಮುಕ್ತಾಯಕ್ಕೆ ನವಲ್ಗುಂದ್ ತಂಡದ ಒಟ್ಟು ಮೊತ್ತ 38. 5 ವಿಕೆಟ್ಗಳ ನಷ್ಟಕ್ಕೆ. ಕೊನೆಯ 2 ಓವರ್ಗಳು ಬಾಕಿ ಇದೆ. ಕಾದು ನೋಡೋಣ ಅಂಕಲ್ ಸಿಸಿ ತಂಡದ ಬೌಲರ್ ಈ ಒಂದು 2 ಓವರ್ಗಳಲ್ಲಿ ಯಾವ ರೀತಿ ಕಟ್ಟಿ ಹಾಕ್ತಾರಂತ. ಡೆತ್ ಓವರ್ಸ್ನಲ್ಲಿ ಅದೇ ರೀತಿ ವಿಠಲ್ ತುಂಬ 2 ಸಿಕ್ಸರ್ನ ಬಾರಿಸಿ ಲಯದಲ್ಲಿ ಮರಳಿದ್ದಾರೆ. ಈ ಒಂದು ಇನ್ನಿಂಗ್ಸ್ ಮುಗಿದ ನಂತರವೇ ಟಾಸ್ ಇರುತ್ತೆ. ಸೊ ಕೀಪ್ ದಟ್ ಇನ್ ಮೈಂಡ್. ಬೆಂಗಳೂರು ವರ್ಸಸ್ ಬೆಳಗಾವಿ. ಒಂದು ಬದಿಯಲ್ಲಿ ವಿಧಾನಸೌಧವಾದರೆ ಎದುರಾಳಿಯಲ್ಲಿ ಸುವರ್ಣಸೌಧ. ನೋಡ್ರಿ, ನೆಕ್ಸ್ಟ್ ಮ್ಯಾಚ್ ವಿಧಾನಸೌಧ ವರ್ಸಸ್ ಸುವರ್ಣಸೌಧ. ಮತ್ತೆ ಶಫಲ್ ಆಗಿ ಎಳೆದು ಬಾರಿಸಲು ಪ್ರಯತ್ನ. ಬಲವಾದ ಮನವಿ. ಅಂಪೈರ್ ನಾಟ್ ಇಂಟ್ರೆಸ್ಟೆಡ್. ಡಾಟ್ ಬಾಲ್. ಇಲ್ಲಿಂದ ವಿಠಲ್ ಹಾಗೂ ಮಲ್ಲು ಅವರಿಗೆ ಸಿಗುವುದು ಕೇವಲ 11 ಎಸೆತಗಳು. ನೋಡೋಣ ಎಷ್ಟು ರನ್ ಕಲೆ ಹಾಕ್ತಾರಂತ. ಅದೇ ರೀತಿ ಕೊಂಚ ಕ್ಷೇತ್ರ ರಕ್ಷಣೆಯಲ್ಲಿ ಬದಲಾವಣೆ ಮಾಡ್ತಾ ಇದ್ದಾರೆ ದೇವರಾಜ್ ಕೋಟೆ. ಒಂದು ಸಮಯದಲ್ಲಿ ದಶಕಗಳ ಕಾಲ ಕ್ರಿಕೆಟ್ನಲ್ಲಿ ಪಾರುಪತ್ಯ ಮೆರೆದಂಥ ಆಟಗಾರ. ಈಗಲೂ ಕೂಡ ಅವರು ಫಾರ್ಮ್ನಲ್ಲಿದ್ದಾರೆ. ಬ್ಯೂಟಿಫುಲ್ ಶಾಟ್. ವಿಠಲ್ ಅವರು ಮತ್ತೊಮ್ಮೆ ನೋಡ್ತಾನೆ ಉಳಿತಾ ಇದ್ದಾರೆ. ಎಸ್, ದೇವರಾಜ್ ಕೋಟೆ ಅವರು ಗೆಸ್ ಮಾಡಿದ್ರು ಅಲ್ಲಿ ರಿವರ್ಸ್ಗಾಗಿ ಪ್ರೊಡಕ್ಷನ್ ಬೇಕಂತ ಹೇಳಿ. ಬಟ್
ಆ ಒಂದು ಫೀಲ್ಡ್ ಸೆಟ್ ಅನ್ನ ಬೌಲರ್ ಒಪ್ಪಲಿಲ್ಲ, ಆದ ಕಾರಣ 4 ರನ್ ಹೋಗ್ತಾ ಇದೆ. ನೋಡಿ ಯಾವ ರೀತಿ ಟ್ಯಾಕ್ಟಿಕ್ಸ್ ಇತ್ತು, ನಾನು ಗಮನಿಸ್ತಾ ಇದ್ದೆ ಸೂಕ್ಷ್ಮವಾಗಿ. ದೇವರಾಜ್ ಕೋಟೆ ಅವರು ಹೇಳ್ತಾ ಇದ್ದಾರೆ ಈ ಬಾಲ್ ರಿವರ್ಸ್ ಅನ್ನ ತೆಗಿಬೋದಿತ್ತು. ದಿಸ್ ಇಸ್ ಕ್ರಿಕೆಟಿಂಗ್ ನಾಲೆಜ್, ಅನುಭವ ಅನ್ನೋದು ಸರ್. ಅದೇ ರೀತಿ ಅನುಭವ ದೇವರಾಜ್ ಕೋಟೆ. ಈಗ ವಿಕೆಟ್ ಕೀಪಿಂಗ್ ಅಲ್ಲಿ ಪ್ರಶಾಂತ್ ಕುಲ್ಕರ್ ಫೀಲ್ಡ್ ಸೆಟ್ ಮಾಡ್ತಾ ಇದ್ದಾರೆ, ನೋಡೋಣ. ಉತ್ತಮವಾದಂತ ಬ್ಯಾಟಿಂಗ್, 42. ನಿಧಾನವಾಗಿ ನವಲಗುಂದ ತಂಡ ಸ್ಪರ್ಧಾತ್ಮಕ ಮೊತ್ತದತ್ತ ಬರ್ತಾ ಇದೆ. ಮೆಚ್ಚಲೇಬೇಕು ಅವರ ಒಂದು ಬ್ಯಾಟಿಂಗ್. ಓ ಮತ್ತೊಂದು ಹೌದ ಹುಲಿಯ 6 ರನ್ಗಳು. ಆಕ್ರಮಣಕಾರಿ ಆಟಕ್ಕೆ ಮೊರೆ ಹೋಗ್ತಾ ಇದ್ದಾರೆ. ವಿಠಲ ವಿಠಲ ಪಾಂಡುರಂಗ ವಿಠಲ. ನೋಡಿ ಫೀಲ್ಡರ್ಸ್ ಜೊತೆ ಆಟ ಆಡ್ತಾ ಇದ್ದಾರೆ. ಸ್ಟ್ರೇಟ್ ಅವೇ ವಿಕೆಟ್ ಕೀಪಿಂಗ್ ನಲ್ಲಿ ಬದಲಾವಣೆ. ದೇವರಾಜ್ ಕೋಟೆ ಪ್ರಶಾಂತ್ ಕುಲ್ಕರ್ ಅವರನ್ನ ರಿಪ್ಲೇಸ್ ಮಾಡ್ತಾ ಇದ್ದಾರೆ ವಿಕೆಟ್ ಕೀಪಿಂಗ್ ನಲ್ಲಿ. ಅವರಿಗೂ ಕೂಡ ಗೊತ್ತಿದೆ ಎವ್ರಿ ರನ್ ಮ್ಯಾಟರ್ಸ್ ಹಿಯರ್, ಎವ್ರಿ ರನ್ ಮ್ಯಾಟರ್ಸ್. ಸೆಮಿಫೈನಲ್ ಮ್ಯಾಚ್, ಬಿಗ್ ಮ್ಯಾಚ್ ಅಲ್ಲಿ ಚೇಸಿಂಗ್ ಮಾಡೋದು ತುಂಬಾ ಕಷ್ಟ ಸರ್. ಯಾಕಂದ್ರೆ ಪ್ರೆಷರ್ ಅನ್ನೋ ಶಬ್ದ ಇದೆ ಅಲ್ಲ, ಒತ್ತಡ ಅನ್ನೋ ಶಬ್ದ ತುಂಬಾ ಇರುತ್ತೆ. ರಿವರ್ಸ್ ಸ್ವೀಪ್ ಬಾರಿಸಲು ಪ್ರಯತ್ನ. ವಿಕೆಟ್ ಕೀಪರ್ ದೇವರಾಜ್ ಕೋಟೆ ಅವರ ಕೈಯಲ್ಲಿ. ಒಂದು ಸಮಯದಲ್ಲಿ ತಮ್ಮ ಬಾಲ್ಯದಿಂದಲೇ ಅತ್ಯಂತ ಕಿರಿಯ ಆಟಗಾರರಿದ್ದರು ದೇವರಾಜ್ ಕೋಟೆ ಅಂಕಲ್ ಸಿಸಿಯಲ್ಲಿ. ಆದರೆ ಇಂದು ದಿನ ಕಳೆದಂತೆ ಹಿರಿಯ ಆಟಗಾರರಾಗಿದ್ದಾರೆ. ಅಂಕಲ್ ಸಿಸಿ ತಂಡದಲ್ಲೇ ಆಡ್ತಾ ಇದ್ದಾರೆ ದೇವರಾಜ್ ಕೋಟೆ. ಓ ಸ್ವಿಂಗ್ ಮಾಡಲು ಪ್ರಯತ್ನ. ಮತ್ತೊಂದು ಡಾಟ್ ಬಾಲ್, ಚುಕ್ಕಿ ಎಸೆತ. ಪ್ರಯತ್ನ ಮಾಡ್ತಾ ಇದ್ದಾರೆ ವಿಠಲ್, ಬಟ್ ಒಂದು ಬಾರಿ ಯಶಸ್ವಿ ಆಗ್ತಾ ಇದ್ದಾರೆ, ಒಂದು ಬಾರಿ ವಿಫಲರಾಗ್ತಾ ಇದ್ದಾರೆ. ಮತ್ತೊಮ್ಮೆ ವೀರೇಶ. ಓ ಓ ತುಂಬಾ ಲೆಗ್ ಸೈಡ್ ನಲ್ಲಿ ಇದ್ದಂತ ಹೊಡೆತವನು. ಓ ವಾಚ್ ಅಪ್ ಇಂಡಿಯರ್. ನೋಡಿ ನಾನು ಇವಾಗ ತಾನೇ ಮಾತಾಡ್ತಾ ಇದ್ದೆ, ಪ್ರೆಷರ್, ಒತ್ತಡ ಅನ್ನೋ ಒಂದು ಶಬ್ದ. ಎಲ್ಲೋ ಒಂದು ಬದಿ ಕ್ಷೇತ್ರ ರಕ್ಷಕರು ವಿಫಲರಾಗಿದ್ದಾರೆ. ಎಲ್ಲಿ 1 ರನ್ ಆಗಬೇಕಿತ್ತು ಅಲ್ಲಿ 4 ರನ್ ಅನ್ನ ಬಿಟ್ಟುಕೊಟ್ಟಿದ್ದಾರೆ. ಕೊಂಚ ಡಗ್ಔಟ್ ನಲ್ಲಿ ಈಗ ನವಲ್ಗುಂದ್ ತಂಡದ ಡಗ್ಔಟ್ ನಲ್ಲಿ ಮಂದಹಾಸ ಕಾಣ್ತಾ ಇದೆ. ಪಾಸಿಟಿವ್ ವೈಬ್ಸ್, ನಾವೇನಂತೀವಿ ಪಾಸಿಟಿವ್ ವೈಬ್ಸ್ ಕಾಣ್ತಾ ಇದೆ ನವಲ್ಗುಂದ್ ತಂಡದ ಡಗ್ಔಟ್ ನಲ್ಲಿ. ತಂಡದ ಮೊತ್ತ 52. ಕೊನೆಯ ಓವರ್ ಬಾಕಿ ಇರುವಂತೆ ಈ ಒಂದು ಓವರ್ ನಲ್ಲಿ ಎಷ್ಟು ರನ್ ಟಾರ್ಗೆಟ್ ಮಾಡ್ತಾರೆ ಕಾದು ನೋಡೋಣ. ದೇ ನೀಡ್ ಟು ಗೋ ಬಿಗ್ ಇನ್ ದಿಸ್ ಓವರ್. ಬಾಲಿಂಗ್ ನಲ್ಲಿ ನೋಡೋಣ, ಕೊನೆಯ ಓವರ್ನ ತೆಗೆದುಕೊಂಡು ಬಾಲಿಂಗ್ ನಲ್ಲಿ ಯಾರಿಗೆ ನೀಡ್ತಾರಂತ. ಬಬ್ಲು ಈ ಒಂದು ಓವರ್ನಲ್ಲಿ 15+ ಟಾರ್ಗೆಟ್ ಮಾಡಿ ಅಂತ ವಿನಾಯಕ್ ತಂಡದ ನಾಯಕ ಡಗ್ಔಟ್ ಇಂದ ಮೆಸೇಜ್ ಪಾಸ್ ಮಾಡಿದ್ದಾರೆ. ನೋಡೋಣ. ತಂಡದ ಮೊತ್ತ 52, 5 ವಿಕೆಟ್ಗಳನ್ನಷ್ಟಕ್ಕೆ ಕೊನೆಯ 6 ಎಸೆತಗಳು ಬಾಕಿ ಇದೆ. ಸೆಮಿಫೈನಲ್ ಫಸ್ಟ್ ನಡೀತಾ ಇದೆ. ಅಂಕಲ್ ಸಿಸಿ ಹುಬ್ಬಳ್ಳಿ ವರ್ಸಸ್ ನವಲ್ಗುಂದ್ ತಂಡಗಳ ಮಧ್ಯೆ. ಟಾಸ್ ಅನ್ನ ಗೆದ್ದು ಮೊದಲು ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಂತ ನವಲ್ಗುಂದ್ ತಂಡ 7 ಓವರ್ಗಳಲ್ಲಿ 52. ಕೊನೆಯ ಓವರ್. ವಾಟ್ ಅ ಶಾಟ್. ಮತ್ತೊಮ್ಮೆ ಬರ್ತಾ ಇದೆ ಡೀಪ್ ಎಕ್ಸ್ಟ್ರಾ ಕವರ್ ನತ್ತ 4 ರನ್ಗಳ ಸೇರ್ಪಡೆ. ಕನೆಕ್ಟಿಂಗ್ ಬ್ರಿಟಾನಿಯಾ ಬಿಸ್ಕಿಟ್. ಟಿನ್ ಟಿನ್ ಟಿನ್. ತಂಡದ ಮೊತ್ತ 56, 5 ವಿಕೆಟ್ಗಳನ್ನಷ್ಟಕ್ಕೆ. ಇಟ್ಸ್ ಅ ಗುಡ್ ಕಮ್ ಬ್ಯಾಕ್. ನೋಡಿ ಎಲ್ಲ ಒಂದು ಬದಿಯಲ್ಲಿ 40 ರನ್ ಹೊಡೆಯಲು ಸ್ವಲ್ಪ ಕಷ್ಟವಾಗ್ತಾ ಇದೆ. ಈಗ 56 ಆಗಿದೆ. ಬಬ್ಲು ಚಕ್ಕೆತೆಯ ಬಾಲಿಂಗ್ ಮಾಡಲೇಬೇಕು ಇಲ್ಲಿ. ಮುಂದೆ ಬಂದು ಎಳೆದು ಬಾರಿಸಲು ಪ್ರಯತ್ನ. ಓ ಅಗಲವಾದ ಎಸೆತ. ಮಳೆ ಇಲ್ಲದ ಬೆಳೆ, ಕಾಡಿಲ್ಲದ ನಾಡು, ಶಿಕ್ಷಕರಿಲ್ಲದ ಶಾಲೆ, ಊಟಕ್ಕಿಲ್ಲದ ಉಪ್ಪಿನಕಾಯಿ, ಬಾಲ್ ಇಲ್ಲದೆ 1 ರನ್, ಎಲ್ಲ ವೇಸ್ಟ್ ವೇಸ್ಟ್ ವೇಸ್ಟ್.
ತಂಡದ ಮೊತ್ತ 57. 5 ಹುದ್ದರಿಗಳ ನಷ್ಟಕ್ಕೆ ಕೊನೆಯ 5 ಎಸೆತಗಳು ಬಾಕಿ. ಈ ಬಾರಿ ಟಾಪ್ ಎಡ್ಜ್ ಆಗಿದೆ, ಎಳೆದು ಬಾರಿಸಲು ಪ್ರಯತ್ನ, ಕ್ಲೀನ್ ಆಗಿ ಕಲೆಕ್ಟ್ ಆಗಲಿಲ್ಲ. ಅಲ್ಲಿ ಹುದ್ದರಿಯ ಪತನ, ಕಾಟ್ ಅಂಡ್ ಬೋಲ್ಡ್ ಆಗಿದೆ. ಉತ್ತಮವಾದಂತ ಬೌಲಿಂಗ್ ಪ್ರದರ್ಶನ. ಮಹೇಶ್ ತೆಂಗಿನಕಾಯಿ ಸರ್ ಪ್ರಸ್ತುತಪಡಿಸುತ್ತಿರುವ ಹಿಂದೂ ಪ್ರೀಮಿಯರ್ ಲೀಗ್ ಸೀಸನ್ 2ರ ಪ್ರಥಮ ಸೆಮಿಫೈನಲ್ ಪಂದ್ಯ ನಡೀತಾ ಇದೆ. 2ನೇ ಸೆಮಿಫೈನಲ್. ಕರೆಯನ್ನ ಕೊಡ್ತಾ ಇದ್ದೀನಿ, ಪ್ರಥಮ ಕರೆಯನ್ನ ಕೊಡ್ತಾ ಇದ್ದೀನಿ. RN ಕ್ರಿಕೆಟರ್ಸ್ ಬೆಂಗಳೂರು ವರ್ಸಸ್ KR ಶೆಟ್ಟಿ ಕಿಂಗ್ಸ್ ಬೆಳಗಾವಿ ತಂಡಗಳ ಮಧ್ಯೆ ಹಣಾಹಣಿ ಪಂದ್ಯ. ನಮ್ಮ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಹೇಳಬೇಕಂದ್ರೆ ತಿಂಡಿ ಮ್ಯಾಚ್ ಅಂತಾನು ಕೂಡ ಹೇಳ್ಬೋದು ನಾವು. ನೆಕ್ಸ್ಟ್ ಮ್ಯಾಚ್ ನಮ್ಮ ಉತ್ತರ ಕರ್ನಾಟಕ ಭಾಷೆ ನೋಡ್ರಿ, ಒಬ್ಬರು ಉತ್ತರ ಕರ್ನಾಟಕ ಅಭಿಮಾನಿ ಬಂದಾರ. ಹೌದ್ರಿ ಅಣ್ಣ, ನಿಜವಾಗ್ಲೂ ನೆಕ್ಸ್ಟ್ ಮ್ಯಾಚ್ ತಿಂಡಿ ಮ್ಯಾಚ್ ಅಂತ ಹೇಳ್ತಾ ಇದ್ದಾರೆ. ನೋಡೋಣ. ಒಳ್ಳೆಯ ಬ್ಯಾಟಿಂಗ್ ಅಂತ ಹೇಳ್ಬೋದು. ಮಲ್ಲೂರಿಂದ ಮತ್ತೊಮ್ಮೆ ರನ್ಅಪ್ ನಲ್ಲಿ ಸ್ವಲ್ಪ ಎಡುತ್ತಾ ಇದ್ದಾರೆ. ಓ ಬಾಬಲು, ಡೈರೆಕ್ಟ್ ಹಿಟ್ ಆಗ್ತಾ ಇದೆ, ಡೈರೆಕ್ಟ್ ಹಿಟ್ ಆಗ್ತಾ ಇದೆ. ಕಾದು ನೋಡೋಣ. ಥರ್ಡ್ ಅಂಪೈರ್ ಚೆಕ್ ಇದೆ, ಕಾದು ನೋಡೋಣ ಏನಾಗುತ್ತೆ ಅಂತ. TV umpire to director, there is a check for run out. Just checking it. Yeah, take it back. Take it back. Just from camera one, take it back. Slow it here, slow it. Zoom it. Yes, umpire, you are on screen. It's a wicket. It's a straight away call. Direct hit. Run out ಆಗಿದೆ. It's a simple. ತಂಡದ ಮೊತ್ತ 57. ನ್ಯೂ ಬ್ಯಾಟ್ಸ್ಮನ್ ಸುನಿಲ್. ತಂಡದ ಮೊತ್ತ 57. 7 ವಿಕೆಟ್ನ ನಷ್ಟಕ್ಕೆ. RN ಕ್ರಿಕೆಟರ್ಸ್ ಬೆಂಗಳೂರು ತಂಡದ ಕ್ಯಾಪ್ಟನ್ ಬಾಲಕೃಷ್ಣ ಹಾಗೂ KR ಶೆಟ್ಟಿ ಕಿಂಗ್ಸ್ ತಂಡದ ಕ್ಯಾಪ್ಟನ್ ಸಂತೋಷ್ ಸುಲ್ಗೆ ಪಾಟೀಲ್ ಗೆಟ್ ರೆಡಿ, ಬರಬೇಕು ವೇದಿಕೆ ಹತ್ರ. ಯಾರು ಕರೆಸ್ತಾ ಬಬ್ಲು ಅವರಿಂದ ಈ ಬಾರಿ ಡಾಟ್ ಬಾಲ್.
ಸ್ಟ್ರೈಕ್ನಲ್ಲಿದ್ದಾರೆ ವಿಠಲ್ ಅವರಿಗೆ ಕೊನೆಯ 2 ಎಸೆತಗಳು ಮಾತ್ರ ಬಾಕಿ. ಕಾದು ನೋಡೋಣ 2 ಎಸೆತಗಳಲ್ಲಿ ಯಾವ ರೀತಿಯಾಗಿ ಇನ್ನಿಂಗ್ಸನ್ನು ಮುಕ್ತಾಯಗೊಳಿಸ್ತಾರಂತ. ಪುಲ್ ಮಾಡಿದ್ದಾರೆ. ವಾಟ್ ಅ ಶಾಟ್! ಇದು ಒಂದು ಉತ್ತಮವಾದಂತಹ ಎಸೆತಕ್ಕೆ 6 ಓಟಗಳು. ಮನಮೋಹಕವಾದಂತಹ ಹೊಡೆತ, ಸಿಕ್ಸರ್. ತಂಡದ ಮೊತ್ತ 63. ಒಂದು ಉತ್ತಮವಾದಂತಹ ಸ್ಕೋರ್ ಅಂತ ಅನ್ಸುತ್ತೆ ಸೆಮಿಫೈನಲ್ ಪಂದ್ಯದಲ್ಲಿ. 63 ಒಂದು ಸಮಯದಲ್ಲಿ 40 ರನ್ ಕೂಡ ಕಷ್ಟ ಆಗ್ತಾ ಇತ್ತು ನವಲಗುಂದ ತಂಡಕ್ಕೆ. ವಿಠಲ್ ಅವರ ಸ್ಫೋಟಕ ಬ್ಯಾಟಿಂಗ್ ಬರ್ತಾ ಇದೆ ಈಗ. ಪುಲ್ಟಾಸ್ ಎಸೆತ, ಇದು ಕೂಡ ಎಳೆದು ಬಾರಿಸಬಹುದಿತ್ತು. 7ನೇ ರನ್ಗಾಗಿ ಓಟ. ರನ್ಔಟ್ ಆಗಿದ್ದಾರೆ. ಕೇವಲ 1 ರನ್ ಸಿಗಲಿದೆ. ಟಾಸ್ ಅನ್ನು ಗೆದ್ದು ಮೊದಲು ಬ್ಯಾಟಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಂತ ತಂಡ ನಿಗದಿತ 8 ಓವರ್ಗಳಲ್ಲಿ ವಿಠಲ್ ಅವರ ಅಮೋಘ ಬ್ಯಾಟಿಂಗ್ ಪ್ರದರ್ಶನದೊಂದಿಗೆ 64ರ ಗಡಿ ತಲುಪಿದೆ. ಎದುರಾಳಿ ಅಂಕಲ್ ಸಿಸಿ ತಂಡಕ್ಕೆ 65 ರನ್ಗಳ ಗುರಿ. ನವಲಗುಂದ ತಂಡದ ಡಗ್ಔಟ್ನಲ್ಲಿ ಕೊಂಚ ಮಂದಹಾಸ ಕಂಡು ಬರ್ತಾ ಇದೆ. 65 ರನ್ಗಳ ಗುರಿಯನ್ನ ಯಾವ ರೀತಿ ಕಟ್ಟಾಕುತ್ತಾರೋ, ಅಥವಾ ಅಂಕಲ್ ಸಿಸಿ ತಂಡ ಈ ಒಂದು 65 ರನ್ಗಳ ಗುರಿಯನ್ನ ಬೆನ್ನತ್ತಿ ಫೈನಲ್ ಹಂತವನ್ನು ಪ್ರವೇಶ ಮಾಡ್ತಾರೆ. ಕಾದು ನೋಡೋಣ ಕೆಲವೇ ಕ್ಷಣಗಳಲ್ಲಿ. ದಯವಿಟ್ಟು KR ಶೆಟ್ಟಿ ಕಿಂಗ್ಸ್ ಕ್ಯಾಪ್ಟನ್ ಹಾಗೂ ಆರ್ಯನ್ ಕ್ರಿಕೆಟರ್ಸ್ ನೋಡಿ, ತಾವು ಎಷ್ಟೇ ದೊಡ್ಡ ಪ್ಲೇಯರ್ ಇದ್ರು ಕೂಡ ಸಮಯಕ್ಕೆ ಮಹತ್ವವನ್ನು ಕೊಡಬೇಕಾಗುತ್ತೆ ಸರ್. ಕರೆದಾಗ ಬನ್ನಿ. ಇಟ್ಸ್ ಲುಕ್ ವೆರಿ ಆಡ್, ಯಾಕಂದರೆ ಲೈವ್ ನಡೀತಾ ಇದೆ. ನಾವು ಟಾಸ್ ಮಾಡಬೇಕಾಗತ್ತೆ ಇಲ್ಲಿ. ಈಗಾಗಲೇ ಚೀಫ್ ಗೆಸ್ಟ್ ಕೂಡ ವೇಟ್ ಮಾಡ್ತಾ ಇದ್ದಾರೆ. ಆರ್ಯನ್ ಕ್ರಿಕೆಟರ್ಸ್ ತಂಡದ ಕ್ಯಾಪ್ಟನ್ ಬಾಲಕೃಷ್ಣ ಅವರು ಎಲ್ಲೇ ಇದ್ದರೂ ಬರಬೇಕು. ಬೆಳಗಾವಿ ತಂಡದ ಕ್ಯಾಪ್ಟನ್ ಇಲ್ಲೇ ಇದ್ದಾರೆ.
बोटा छाटली अफजल्याचा पुतळा काढला शिवरायांच्या पराक्रमाने हा महाराष्ट्र वाढला छत्रपती शिवरायांचं नाव घेतात सरसरतं जिथं रक्त नाव आमचं जय शिवराय फक्त छत्रपती शिवाजी महाराज जय 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 श्वासात रोखली वादळ डोळ्यात रोखली आग देव आमचा छत्रपती एकटा इदवी वाघ Nagesh. छत्रपती शिवाजी महाराज जय जय एक मराठा लाख मराठा DJ Aniket, भगवा मुद्रा आमचा आणि भगवा चला राजा शिवछत्रपती महाराजांचा विजय असो आमचं नाटक आहे जय भवानी जय शिवराय जय भवानी जय शिवराय Nagesh. ಹಾಲು ಮೊದಲ ಸೆಮಿಫೈನಲ್ ಹಂತದ ಎರಡನೇ ಇನ್ನಿಂಗ್ಸ್ ಶುರುವಾಗ್ತಾ ಇದೆ 65 ರನ್ಗಳನ್ನ ಬೆನ್ನು ಹತ್ತಿದಂತಹ ತಂಡ ಆರಂಭಿಕ ಬ್ಯಾಟರ್ಗಳಾಗಿ ಪ್ರಶಾಂತ್ ಹಾಗೂ ಅಮಿತ್ ಅವರ ಆಗಮನ ನಿನ್ನೆಯ ದಿನ ಅಮಿತ್ ಅವರನ್ನ ನಾವು ನೋಡಿದ್ದೇವೆ ಬಂದ ತಕ್ಷಣ ಒಂದು ಸಿಕ್ಸರ್ ಬಾರಿಸಿ ಮತ್ತೆ ಪೆವಿಲಿಯನ್ಗೆ ತೆರೆದ ಆಟಗಾರ ಎಸ್ ಬಂದ ತಕ್ಷಣ ಸೂಕ್ಷ್ಮವಾಗಿ ಮೊದಲನೇ ಎಸೆತವನ್ನು ಪ್ಲೇಡ್ ಮಾಡಿ ಆಡ್ತಾ ಇದ್ದಾರೆ ಎರಡೂ ತಂಡದ ನಾಯಕರ ಗಮನಕ್ಕೆ ಇದು ಸೆಮಿಫೈನಲ್ ಹಂತದ ಪಂದ್ಯ ಗೆದ್ದಂತಹ ತಂಡ 1 ಲಕ್ಷದ ಬಹುಮಾನಕ್ಕೆ ಲಗ್ಗೆ ಇಡಲಿದೆ ಎರಡನೇ ಎಸೆತ ನೇರವಾಗಿ ಲಾಂಗ್ ಆನ್ ಅತ್ತ 1 ರನ್ ಅನ್ನು ಗಳಿಸಿಕೊಳ್ಳುವತ್ತ ಪ್ರಯತ್ನ ಮಾಡಿದ್ದಾರೆ ಸ್ಟ್ರೈಕ್ ಕೂಡ ರೊಟೇಟ್ ಹಾಕಿದೆ ಇತ್ತ ನವಲಗುಂದ ತಂಡದ ಪಡೆ ಸಾಕಷ್ಟು ಹುರುಪು ಹುಮ್ಮಸ್ಸಿನಲ್ಲಿದೆ ತಂಡವನ್ನು ಶತಾಯ ಗತಾಯ ಗೆಲ್ಲಿಸಲೇಬೇಕೆಂಬ ಆತ್ಮವಿಶ್ವಾಸದ ಮಿಂಚಿನಲ್ಲಿ ನವಲಗುಂದ ಎಲ್ಲ ಅಭಿಮಾನಿಗಳು ಅದ್ಭುತವಾದಂತಹ ಹೊಡೆತ ಮತ್ತೊಮ್ಮೆ
ಬೆಳಗಾವಿ ತಂಡದ ಆಟಗಾರರು ಟಾಸ್ಗಾಗಿ ಆಗಮಿಸಬೇಕು. ಎಸ್, ಅದೇ ರೀತಿಯಾಗಿ ಅದಕ್ಕಿಂತ ಮುಂಚೆ ಪ್ಲೇಯಿಂಗ್ 11 ನೀಡಬೇಕು. ಸೇಮ್ ಪ್ಲೇಯಿಂಗ್ 11 ಬೆಂಗಳೂರು. ಎಸ್, ಮತ್ತೊಂದು ರನ್ ನಿಧಾನಗತಿಯಲ್ಲಿ ಒಂಟಿ ಓಟಗಳಿಂದ ತಮ್ಮ ಖಾತೆಯನ್ನ ಮೊದಲನೇ ಓವರ್ನಲ್ಲಿ ಅದ್ಭುತವಾಗಿ ನಿಧಾನಗತಿಯಲ್ಲಿ ಆಟವನ್ನು ಪ್ರಾರಂಭ ಮಾಡಿದ್ದಾರೆ. ಇಬ್ಬರು ಬ್ಯಾಟರ್ಗಳು ಸಾಕಷ್ಟು ಕ್ಷಮತೆಯನ್ನು ಹೊಂದಿದ ಆಟಗಾರರು, ಅನುಭವದ ಜೊತೆಗೆ ಸಿಕ್ಸರ್ಗಳನ್ನು ಹೊಡೆಯಬಲ್ಲ ಸಾಮರ್ಥ್ಯವನ್ನು ಹೊಂದಿದ ಆಟಗಾರರು. ಮತ್ತೊಮ್ಮೆ ಬಿರುಸಿನ ಹೊಡೆತ, ಡೀಪ್ ಎಕ್ಸ್ಟ್ರಾ ಕವರೇಜ್ನಲ್ಲಿ ಮತ್ತೆ ಬೌಂಡ್ರಿ ಕೂಡ ಬರ್ತಾ ಇದೆ. ಮತ್ತೆ 4 ರನ್ಗಳ ಸೇರ್ಪಡೆ. ನಿಧಾನಗತಿ ಆಟವನ್ನು ಆಡಿದರೂ ಕೂಡ ಪಂದ್ಯವನ್ನು ಗೆಲ್ಲಿಸುವತ್ತ ಲೆಕ್ಕಾಚಾರದಲ್ಲಿ ಆರಂಭಿಕ ಹಂತದಲ್ಲಿ ಅಂಕಲ್ ಸಿಸಿ ತಂಡದ ಆಟಗಾರರು ಒಂದು ಮೇಲುಗೈಯನ್ನು ಸಾಧಿಸ್ತಾ ಇದ್ದಾರೆ. ರಿವರ್ಸ್ ಸ್ವೀಪ್ ಬಾರಿಸುವಲ್ಲಿ ಯಶಸ್ವಿ. ಗಾಳಿಯಲ್ಲಿ ಚೆಂಡು ನೇರವಾಗಿ ಕ್ಷೇತ್ರ ರಕ್ಷಕ ಅದ್ಭುತವಾಗಿ ತನ್ನ ತಂಡಕ್ಕೆ ರನ್ ಸೇವ್ ಮಾಡುವಲ್ಲಿ ಯಶಸ್ವಿಯಾಗಿದ್ದಾನೆ. 2 ರನ್ಗಳು. ಮೊದಲನೇ ಓವರ್ ನಂತರದಲ್ಲಿ ಸ್ಕೋರ್ ಇವರ 9. ವೀರೇಶ್ ಅವರು 9 ರನ್ಗಳನ್ನ ಬಿಟ್ಟುಕೊಂಡಿದ್ದಾರೆ. ಅದೇ ರೀತಿಯಾಗಿ 2ನೇ ಸೆಮಿಫೈನಲ್ ಪಂದ್ಯವನ್ನ ನಾವು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಗಮನಿಸಲಿದ್ದೇವೆ. ಪ್ರಣಯ್ ಶೆಟ್ಟಿ ಅವರ ನೇತೃತ್ವದ ತಂಡ KR ಶೆಟ್ಟಿ ಕಿಂಗ್ಸ್ ಹಿಂದೂ ಪ್ರೀಮಿಯರ್ ಲೀಗ್ನ ಸೀಸನ್ 2ರ ಮೊದಲನೇ ಸೆಮಿಫೈನಲ್ ಪಂದ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಕ್ತಾಯದ ಹಂತವನ್ನು ತಲುಪುತ್ತಿದ್ದ ಹಾಗೆ ಇನ್ನೊಂದು ಕದನ ಕಾದಾಟಕ್ಕೆ ಇಬ್ಬರು ಯುದ್ಧ ವೀರರ ಹಾಗೆ ಸಿದ್ಧರಾಗಿ ನಿಂತಿದ್ದಾರೆ. ಒಂದು ಬದಿಯಲ್ಲಿ ಬೆಳಗಾವಿ, ಇನ್ನೊಂದು ಬದಿಯಲ್ಲಿ ಬೆಂಗಳೂರು. ಅದೇ ರೀತಿಯಾಗಿ ಮತ್ತೊಂದು ಬಿರುಸಿನ ಹೊಡೆತ, ಈ ಬಾರಿ ನೇರವಾಗಿ ಫ್ಲಾಟ್ ಸಿಕ್ಸರ್ನ ಮುಖೇನ ಆರಂಭಿಕ ಹಂತದಲ್ಲೇ ಗರ್ಜನೆಗೆ ಶುರುವಾಗಿದ್ದಾವೆ ಹಸಿದ ಹುಲಿಗಳು ಅಂಕಲ್ ಸಿಸಿ ವತಿಯಿಂದ. ಅದೇ ರೀತಿಯಾಗಿ ಬೆಳಗಾವಿ ತಂಡದ ಮಾಲೀಕರಾಗಿರ್ತಕ್ಕಂಥ ಪ್ರಣಯ್ ಶೆಟ್ಟಿ ಸರ್ ಈಗಾಗಲೇ ವೇದಿಕೆಯನ್ನ ಅಲಂಕರಿಸಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಹಿಂದೂ ಪ್ರೀಮಿಯರ್ ಲೀಗ್ನ ಮುಖೇನ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಮತ್ತೊಂದು ಬಿರುಸಿನ ಹೊಡೆತ, ಅದ್ಭುತವಾಗಿ ಪಂದ್ಯ ಸಾಗ್ತಾ ಇದೆ. ಓ, ಇಟ್ಸ್ ಎ ಕ್ಲೋಸ್ ಕಾಲ್. ಕಾಯ್ದು ನೋಡೋಣ. ಎರಡನೇ ಓವರ್ನಲ್ಲಿ ಪ್ರಗತಿಯಲ್ಲಿ ಪಂದ್ಯ ಅದ್ಭುತವಾಗಿ ಸಾಗಿ ಬರ್ತಾ ಇದೆ. ಈಗಾಗಲೇ 16 ರನ್ಗಳನ್ನ ಕಲೆ ಹಾಕಿದ್ದಾರೆ. ಈಗ ಸೆಕೆಂಡ್ ಸೆಮಿಫೈನಲ್ ಪಂದ್ಯದ ಟಾಸ್ ಕೂಡ ನೆರವೇರಲಿದೆ. ಅತ್ಯದ್ಭುತವಾಗಿ ಪಂದ್ಯ ಸಾಗಿ ಬರ್ತಾ ಇದೆ. ಬೆಂಗಳೂರು ತಂಡದ ನಾಯಕ ಆದಷ್ಟು ಬೇಗನೆ ಸೆಕೆಂಡ್ ಸೆಮಿಫೈನಲ್ ಪಂದ್ಯದ ಟಾಸ್ಗಾಗಿ ಆಗಮಿಸಬೇಕು. ಅತ್ಯಂತ ಅದ್ಭುತವಾಗಿ ಈಗಾಗಲೇ ಮೊದಲನೇ ಸೆಮಿಫೈನಲ್ ಹಂತದ 2ನೇ ಇನ್ನಿಂಗ್ಸ್ ಸಾಗಿ ಬರ್ತಾ ಇದೆ. ಈ ಪಂದ್ಯದ ವೀಕ್ಷಣೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳು ಜನಸ್ತೋಮವೇ ಕೂಡಿದೆ ಅಂತ ಹೇಳಬಹುದು. Yes, now it's time for the second hottest rivalry. ಈ ಒಂದು ಪಂದ್ಯದ ಟಾಸ್ ಅನ್ನ ಮೋಹನ್ ಚಿಟ್ಲಿ ಸರ್ ನೆರವೇರಿಸಿಕೊಡ್ಬೇಕೆಂದು ತಮ್ಮಲ್ಲಿ ಕೇಳ್ಕೊತಾ ಇದ್ದೇವೆ. ಸಾಕಷ್ಟು ಪ್ರಾಮುಖ್ಯತೆಯನ್ನ ಪಡೆದಂತಹ ಪಂದ್ಯ. ಬೆಂಗಳೂರು ಹಾಗೂ ಬೆಳಗಾವಿ ತಂಡಗಳ ನಡುವೆ ಎರಡು ತಂಡಗಳಲ್ಲಿ ಅಜಗಜಾಂತರ ಸೋಲು ಗೆಲುವುಗಳನ್ನು ಕಂಡಂತಹ ಆಟಗಾರರು ಈ ಪಂದ್ಯದಲ್ಲಿದ್ದಾರೆ. ಈಗ ತಾನೇ ನಮ್ಮ ಮೋಹನ್ ಚಿಟ್ಲಿ ಸರ್ ಅವರು ಇಬ್ಬರು ಆಟಗಾರ ಕೈ ಕುಲುಕೋದ್ರ ಮುಖಾಂತರ ಟಾಸ್ ಅನ್ನು ನೆರವೇರಿಸ್ತಾ ಇದ್ದಾರೆ. ಟಾಸ್ ಕೂಡ ನೆರವೇರ್ತಾ ಇದೆ. ಇತ್ತ ಪಂದ್ಯ ಕೂಡ ಸಾಗಿ ಬರ್ತಾ ಇದೆ.
It's a big battle between Belagavi and Bengaluru. Now it's time for the toss. Yes, call for Bengaluru. Yes, head is call for Bengaluru. It's a tail. ಮತ್ತೊಂದು ಭರ್ಜರಿ ಗಗನಚುಂಬಿ ಸಿಕ್ಸರ್ ಕೂಡ ಬರ್ತಾ ಇದೆ. ಎಸ್, ಟಾಸ್ ಅನ್ನ ಗೆದ್ದಂತಹ ಬೆಳಗಾವಿ ತಂಡ ಏನನ್ನ ಆಯ್ಕೆ ಮಾಡಿಕೊಳ್ತದೆ ಕೇಳೋಣ. ಎಸ್, ಟಾಸ್ ಅನ್ನ ಗೆದ್ದಂತಹ ಬೆಳಗಾವಿ ತಂಡ ಬೌಲಿಂಗ್ ಅನ್ನ ಆಯ್ದುಕೊಂಡಿದೆ. ಇತ್ತ ನೀವೇನಾದ್ರೂ ಟಾಸ್ ಅನ್ನ ಗೆದ್ದಿದ್ರೆ ಸರ್ ತಮ್ಮ ಆಯ್ಕೆ? ಟಾಸ್ ಏನು ಮ್ಯಾಟ್ರ್ ಆಗಲ್ಲ. ಸೆಮಿಫೈನಲ್ ಮ್ಯಾಚ್ ಸ್ಕೋರ್ ಜಾಸ್ತಿ ಸ್ಕೋರ್ ಒಳ್ಳೆ ಬಾಲ್ಗಿಂತ ಒಂದು 5 ರನ್ 10 ರನ್ ಜಾಸ್ತಿ ಆಡಿದ್ರೆ ಡಿಫಿಕಲ್ಟ್ ಇರುತ್ತೆ. ಬಟ್ ಎಂಡ್ ಆಫ್ ದ ಡೇ ಯಾರು ಒಳ್ಳೆ ಕ್ರಿಕೆಟ್ ಆಡ್ತಾರೋ ಅವ್ರಿಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಆಲ್ ದ ಬೆಸ್ಟ್ ಫಾರ್ ಎವ್ರಿ ಒನ್. ಥ್ಯಾಂಕ್ ಯು. ಎಸ್, ಧನ್ಯವಾದಗಳು. ಈಗ 2 ಓವರ್ಗಳ ನಂತರದಲ್ಲಿ 23 ರನ್ಗಳನ್ನ ಕೈ ಹಾಕಿದ್ದಾರೆ. ಈಗಾಗಲೇ ಟಾಸ್ ಅನ್ನ ಗೆದ್ದಂತಹ ತಂಡ ಎಸ್, 2 ತಂಡಗಳಿಗೆ ಗುಡ್ ಲಕ್ ಅನ್ನ ಹೇಳ್ತಾ ಮುಂದಿನ ಪಂದ್ಯದತ್ತ ಗಮನ ಹರಿಸ್ತಾ ಇದ್ದೇವೆ. ಥ್ಯಾಂಕ್ ಯು. 2 ಓವರ್ ನಂತರದಲ್ಲಿ ಸ್ಕೋರ್ 23. ಬಹುತೇಕ ಇಬ್ಬರು ಬ್ಯಾಟರ್ಗಳು ಅತ್ಯಂತ ಅದ್ಭುತವಾಗಿ ಬ್ಯಾಟ್ ಬೀಸಬಲ್ಲ ಪ್ರತಿಭೆಗಳು ಅಂಕಲ್ ಶಿಶಿ ತಂಡದಲ್ಲಿ. ಅಮಿತ್ ಕಟ್ಟಿಮನಿ ಈಗಾಗಲೇ 7 ಎಸೆತಗಳಲ್ಲಿ 15 ರನ್ಗಳನ್ನು ಕಲೆ ಹಾಕಿ ಆಟವನ್ನು ಆಡಿದರೆ ಪ್ರಶಾಂತ್ ಅವರು ಅವರಿಗೆ ಸಾಥಿಯಾಗಿ ನಿಧಾನಗತಿಯಲ್ಲಿ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಈಗ ತಾನೇ ಬೌಲಿಂಗ್ ಮಾರ್ಕ್ಗೆ ಆಗಮಿಸ್ತಾ ಇದ್ದಾರೆ ಮುತ್ತು. ಮತ್ತೊಮ್ಮೆ ಬಿರುಸಿನ ಹೊಡೆತಕ್ಕೆ ಹೋಗಿ ಯಾವುದೇ ರೀತಿಯಂತಹ ರನ್ ಗಳಿಕೆ ಆಗ್ತಾ ಇಲ್ಲ. ಅದ್ಭುತವಾದಂತಹ ಬೌಲಿಂಗ್ ದಾಳಿ ಮೂಡಿ ಬರ್ತಾ ಇದೆ 3ನೇ ಓವರ್ ಪ್ರಗತಿಯಲ್ಲಿ ವಿನಾಯಕ್ ಅವರಿಂದ. ಅನುಭವದ ಅಗ್ನಿಯಿಂದ ಕಿಡಿದು ಬಂದಂತಹ ಕಿಡಿಯೇ ಪ್ರಶಾಂತ್ ಅವರು ಅಂತ ಹೇಳಬಹುದು. ಸುಮಾರು ವರ್ಷಗಳ ಅನುಭವದೊಂದಿಗೆ ಆಟವನ್ನು ಆಡ್ತಾ ಇದ್ದಾರೆ. ಇತ್ತ ಅಮಿತ್ ಕಟ್ಟಿಮನಿ ಬಂದ ತಕ್ಷಣ ಸ್ಫೋಟಕ ಬ್ಯಾಟಿಂಗ್ ಅನ್ನ ಮಾಡಲು ಮುಂದಾಗ್ತಾ ಇದ್ದಾನೆ. ಓ, ಇಟ್ಸ್ ಅ ಕ್ಲೀನ್ ಬೌಲ್ಡ್. ಆರಂಭಿಕ ವಿಕೆಟ್ ಪತನವಾಗ್ತಾ ಇದೆ. ಬಹುತೇಕ ಈ ವಿಕೆಟ್ ನಂತರದಲ್ಲಿ ಏನಾದರೂ ಪಂದ್ಯದ ಗತಿ ಬದಲ ಆಗಬಲ್ಲದ ಅನ್ನೋದನ್ನ 2 ತಂಡಗಳ ವಲಯದಲ್ಲಿ ವಿಚಾರ ಶುರುವಾಗಿದೆ. ಮೂರನೇ ಓವರ್ನ ಪ್ರಗತಿಯಲ್ಲಿ ಈಗಾಗಲೇ 24 ರನ್ಗಳು. ಮೂರನೇ ಓವರ್ ಪ್ರಗತಿಯಲ್ಲಿ ಈಗಾಗಲೇ 24 ರನ್ಗಳು. ಕಾರ್ತಿಕ್ ಚೌಹಾಣ್ ನಿನ್ನೆ ಪಂದ್ಯದಲ್ಲಿ ಅತ್ಯದ್ಭುತವಾಗಿ ಬ್ಯಾಟ್ ಬೀಸಿದ ಆಟಗಾರ ಮತ್ತೊಮ್ಮೆ ಕಣದಲ್ಲಿ ಬರ್ತಾ ಇದ್ದಾನೆ. ನೋಡೋಣ. ಅಮಿತ್ ಕಟ್ಟಿಮನಿ ಬಂದ ತಕ್ಷಣ ಗರ್ಜಿಸಿ ನಿನ್ನೆ ಒಂದು 6 ಅನ್ನ ಮಾತ್ರ ಬಾರಿಸಿದ್ರು. ಇವತ್ತಿನ ದಿನ 15 ರನ್ಗಳನ್ನು ಕಲೆ ಹಾಕಿ ಹೋಗಿದ್ದಾರೆ. ಅಮಿತ್ ಕಟ್ಟಿಮನಿ ಅವರು ತಂಡಕ್ಕೆ ಬಂದ ತಕ್ಷಣ ಹೋದರೂ ಕೂಡ ಒಂದು ಬಹುದೊಡ್ಡ ಮೊತ್ತವನ್ನು ಕಲೆ ಹಾಕಿ ಹೋಗಿರ್ತಾರೆ. ಅಂತಹ ಆಟಗಾರ ಆರಂಭಿಕ ಹಂತದಲ್ಲಿ ತಂಡಕ್ಕೆ ಸಾಕಷ್ಟು ಹೆಚ್ಚಿನ ಗೆಲುವಿನತ್ತ ಪ್ರಯಾಣ ಮಾಡಲು ಬೇಕಾಗಿರ್ತಾರೆ. 33 ಎಸೆತಗಳಲ್ಲಿ 41 ರನ್ಗಳ ಅವಶ್ಯಕತೆ. ಬಹುತೇಕ ಈ ಪಂದ್ಯವನ್ನು ಗಮನಿಸಲು
ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳ ಜನಸ್ತೋಮವೇ ಸೇರಿದೆ ಅಂತ ಹೇಳಬಹುದು. ಮುಂದಿನ ಪಂದ್ಯಕ್ಕೆ ಇನ್ನಷ್ಟು ಜನಸ್ತೋಮ ಸೇರಲಿದೆ. ಬಿರುಸಿನ ಹೊಡೆತ ಮತ್ತೊಮ್ಮೆ, ಈ ಬಾರಿ ನೇರವಾಗಿ ಮತ್ತೊಂದು ವಿಕೆಟ್ ಕೂಡ ಪತನವಾಗ್ತಾ ಇದೆ. ಬಹುತೇಕ ಬಂದಂತಹ ಬಿಗ್ ಹಿಟ್ಟರ್ ಬಂದ ತಕ್ಷಣ ಕ್ಯಾಚ್ ಅನ್ನ ಒಪ್ಪಿಸಿ ಪೆವಿಲಿಯನ್ ದಾರಿಯನ್ನು ಹಿಡಿತಾ ಇದ್ದಾನೆ ಕಾರ್ತಿಕ್ ಚವಾನ್. ಇಟ್ಸ್ ಅ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಪತನದ ನಂತರ ಈಗ ಬರುವಂತಹ ಆಟಗಾರ ದೇವರಾಜ್ ಕೋಟಿ. ಇದೀಗ ತಾನೇ ಅವರ ಬಗ್ಗೆ ಹೇಳ್ತಾ ಇದ್ರು, ಒಂದು ದಶಕದಿಂದ ಈ ಮೈದಾನದಲ್ಲಿ ಮ್ಯಾಜಿಕ್ ಮಾಡಿದಂಥ ಆಟಗಾರ. ಇವತ್ತಿನ ದಿನ ಅಂಕಲ್ ಶಿಶಿ ತಂಡ ಸೆಮಿಫೈನಲ್ ಹಂತದಲ್ಲಿರುವಾಗ ತಂಡದ ಸೋಲು ಗೆಲುವಿನ ಲೆಕ್ಕಾಚಾರ ನಡೆದಾಗ ತಂಡದ ಗೆಲುವಿನ ಮುನ್ನಡೆಸುವತ್ತ ಹೋಗುವಂಥ ಪ್ರಯತ್ನ ಮಾಡಬೇಕು. ನೋಡೋಣ ಯಾವ ರೀತಿಯಾಗಿ ಜವಾಬ್ದಾರಿಯುತ ಆಟಕ್ಕೆ ಮುಂದಾಗ್ತಾರೆ ಅಂತ. ಈಗಾಗಲೇ KR ಶೆಟ್ಟಿ ಕಿಂಗ್ಸ್ನ ಮಾಲಕರಾದಂಥ ಪ್ರಣಯ್ ಶೆಟ್ಟಿ ಸರ್ ಅವರು ಕೂಡ ಆಗಮಿಸ್ತಾರೆ. ಅವರಿಗೂ ಕೂಡ ಹಾರ್ದಿಕ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಪ್ರಣಯ್ ಶೆಟ್ಟಿ ಸರ್, KR ಕಿಂಗ್ಸ್ ಬೆಳಗಾವಿ ತಂಡದ ಮಾಲಕರು. ಎಸ್, ಅದೇ ರೀತಿಯಾಗಿ ಈಗಾಗಲೇ ಬ್ಯಾಕ್ ಟು ಬ್ಯಾಕ್ 2 ವಿಕೆಟ್ಗಳ ಪತನ ಕೂಡ ಆಗಿದೆ. ಏನಾದರೂ ಹ್ಯಾಟ್ರಿಕ್ ವಿಕೆಟ್ ಅನ್ನು ಪಡೆದುಕೊಂಡ್ರೆ ಅವರಿಗೆ 501 ರೂಪಾಯಿ ಬಹುಮಾನ ಕೂಡ ಘೋಷಣೆ ಆಗ್ತಾ ಇದೆ ತೌಫಿಕ್ ಜಮಾದಾರ್ ಅವರಿಂದ. ಹಿಂದೂ ಪ್ರೀಮಿಯರ್ ಲೀಗ್ ಸೀಸನ್ 2 ಅತ್ಯಂತ ಅದ್ಭುತವಾಗಿ ಪಂದ್ಯ ಸಾಗಿ ಬರ್ತಾ ಇವೆ. ಮೈದಾನದ ಅಂಗಳದಲ್ಲಿ ಈಗಾಗಲೇ ಉಳಿದದ್ದು ಕೇವಲ 4 ತಂಡಗಳು. ಈ ಪಂದ್ಯವನ್ನು ಸೋತಂತಹ ತಂಡ ಕೂಡ ನಿರ್ಗಮಿಸಲಿದೆ. ಎಸ ಬಂದ ತಕ್ಷಣ ನಿಧಾನಗತಿಯಲ್ಲಿ ಪ್ಲೇಡ್ ಮಾಡಿದ್ರು ಕೂಡ 1 ರನ್ನನ್ನು ಯಶಸ್ವಿಯಾಗಿ ಗಳಿಕೆ ಮಾಡುವಲ್ಲಿ ಪ್ರಯತ್ನ ಅದ್ಭುತವಾಗಿ ಸಫಲವಾಗಿದೆ ಅಂತ ಹೇಳಬಹುದು. ಅತ್ಯಂತ ಜಾಣ್ಮೆ ಆಟ ಕಂಡು ಬರ್ತಾ ಇದೆ ಪ್ರಶಾಂತ್ ಅವರ ಮುಖೇನ. ಏಕೆಂದರೆ ತಂಡದ ಇಬ್ಬರು ಆಟಗಾರರು ತಮ್ಮ ವಿಕೆಟನ್ನು ಒಪ್ಪಿಸಿ ಹೋದಾಗ ಆರಂಭಿಕನಾಗಿ ಹೋದಂಥ ಆಟಗಾರ ಪ್ರಶಾಂತ್ ಅದ್ಭುತವಾಗಿ ತಂಡಕ್ಕೆ ಒಂದು ಸ್ಕೋರನ್ನು ಬಿಲ್ಡ್ ಮಾಡುವಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ. 3 ಓವರ್ಗಳ ನಂತರದಲ್ಲಿ ಸ್ಕೋರ್ ಇವರ 26. ಪ್ರಮುಖ 2 ಹುದ್ದಾರಿಗಳ ಪತನ. ಅತ್ಯದ್ಭುತವಾಗಿ ಪಂದ್ಯಗಳು ಸಾಗಿ ಬರ್ತಾ ಇದ್ದಾವೆ. 30 ಎಸೆತಗಳಲ್ಲಿ 39 ರನ್ಗಳ ಅವಶ್ಯಕತೆ ಇದೆ. ಈ ಓವರ್ನಲ್ಲಿ ಏನಾದರೂ ವಿಕೆಟ್ ಅನ್ನು ತೆಗೆದುಕೊಂಡ್ರೆ ಅವರಿಗೆ 501 ರೂಪಾಯಿ ಘೋಷಣೆ ಕೂಡ ಆಗ್ತಾ ಇದೆ ನವಲಗುಂದದ ಅಭಿಮಾನಿಗಳಿಂದ. ಬಿರುಸಿನ ಬೌಲಿಂಗ್ ದಾಳಿ ಮೂಡಿ ಬರ್ತಾ ಇದೆ ನವಲಗುಂದ ತಂಡದಿಂದ. ಇನ್ನೂ ಕೂಡ ವಿಠಲ್ ಹಬೀಬ್ ಅಂತಹ ಒಬ್ಬ ಚಾಣಾಕ್ಷ ಆಟಗಾರನ ಹಿಂದಿಟ್ಟುಕೊಂಡು ಆಟವನ್ನು ಆಡ್ತಾ ಇದ್ದಾರೆ ಅಂಕಲ್ ಶಿಶಿ ತಂಡದ ಆಟಗಾರರು. ಮತ್ತೊಮ್ಮೆ ಒಂದು ಅವಕಾಶ ಕ್ರಿಯೇಟ್ ಆಗಿತ್ತು ಅಂತ ಹೇಳ್ಬೋದು. ಮತ್ತೊಂದು ರನ್ ಕೂಡ ಸೇರ್ಪಡೆ ಆಗ್ತಾ ಇದೆ. ಬಹುತೇಕ ಈ ಪಂದ್ಯದ ವೀಕ್ಷಣೆಯಲ್ಲಿ ಅಭಿಮಾನಿಗಳು ಆಗಮಿಸ್ತಾ ಇದ್ದಾರೆ.
ಬಿರುಸಿನ ಹೊಡೆತ ಮತ್ತೊಮ್ಮೆ ದೇವರಾಜ್ ಅವರ ಬ್ಯಾಟ್ನಿಂದ ಮತ್ತೊಂದು ರನ್ ಕೂಡ ಸೇರ್ಪಡೆ ಆಗ್ತಾ ಇದೆ. ಅಷ್ಟೇ ಅದ್ಭುತವಾದಂತಹ ಫೀಲ್ಡಿಂಗ್ ಕೂಡ ಕಂಡು ಬರ್ತಾ ಇದೆ ನವಲಗುಂದದ ಆಟಗಾರರಿಂದ. ಬಹುತೇಕ ಎಲ್ಲರೂ ಸಂಘಟಿತರಾಗಿ ಆಟವನ್ನು ಆಡ್ತಾ ಇದ್ದಾರೆ ನವಲಗುಂದ ಆಟಗಾರರು. ಇತ್ತ ಇಬ್ಬರು ಅನುಭವಿ ಬ್ಯಾಟರ್ಗಳು ಮೈದಾನದ ಮಧ್ಯದಲ್ಲಿ ಸುಮಾರು ವರ್ಷಗಳ ಅನುಭವ ಯಾವ ರೀತಿಯಾಗಿ ಈ ಪಂದ್ಯದಲ್ಲಿ ಅದನ್ನ ಜವಾಬ್ದಾರಿಯುತವಾಗಿ ನಿಭಾಯಿಸ್ತಾರೆ ನೋಡೋಣ. ಫುಲ್ ಟಾಸ್ ಆಗಿ ಬಿದ್ದಂತಹ ಚೆಂಡನ ನೇರವಾಗಿ ಕ್ಷೇತ್ರ ರಕ್ಷಕನ ಕೈಲಿ ಚೆಂಡು ಮತ್ತೊಂದು ರನ್ ಕೂಡ ಸೇರ್ಪಡೆ ಆಗ್ತಾ ಇದೆ. ಬಹುತೇಕ ಬ್ಯಾಟರ್ಗಳು ಏನಾಗ್ತಾ ಇದೆ ಮೈದಾನದಲ್ಲಿ ಅಂತ ಚಿಂತನೆಯಲ್ಲಿದ್ದಾರೆ. ದೇವರಾಜ್ ಕೋಟಿ ಅವರ ಪ್ರತಿಯೊಂದು ಸಿಕ್ಸರ್ಗೆ 2,000 ರೂಪಾಯಿ RK ಟೈಗರ್ ಸ್ಪೋರ್ಟ್ಸ್ ಕ್ಲಬ್ ವತಿಯಿಂದ ಘೋಷಣೆ ಆಗ್ತಾ ಇದೆ. ಮತ್ತೊಮ್ಮೆ ಎಳೆದು ಹೊಡೆಯಲು ಹೋಗಿ ಡಾಟ್ ಆಗಿದೆ. ಬಹುತೇಕ ಈ ಓವರಲ್ಲಿ ಸುನೀಲ್ ಅದ್ಭುತವಾಗಿ ಬೌಲಿಂಗ್ ಮಾಡ್ತಾ ಇದ್ದಾರೆ. ಕೊನೆ ಬಾಲ್ ಏನಾದ್ರೂ ವಿಕೆಟ್ ಹೋದ್ರೆ ಮತ್ತೊಂದು ಬಿರುಸಿನ ಹೊಡೆತ. ಈ ಬಾರಿ ನೇರವಾಗಿ ಮತ್ತೆ 4 ರನ್ಗಳ ಸೇರ್ಪಡೆ ಆಗ್ತಾ ಇದೆ. ಎಸ್ 4 ಓವರ್ಗಳ ನಂತರದಲ್ಲಿ ಸ್ಕೋರ್ 33. ಪ್ರಮುಖ 2 ಹುದ್ದರಿಗಳ ಪತನ. ಈ ಓವರ್ನಲ್ಲಿ 7 ರನ್ಗಳ ಗಳಿಕೆ ಆಗಿದೆ. ಡ್ರಿಂಕ್ಸ್ ಬ್ರೇಕ್. ನಾಲ್ಕು ಓವರ್ಗಳ ನಂತರದಲ್ಲಿ 33 ರನ್ಗಳನ್ನು ಈಗಾಗಲೇ ಕಲೆ ಹಾಕಿದ್ದಾರೆ. ಈ ಓವರ್ನಲ್ಲಿ 7 ರನ್ಗಳು ಸೇರ್ಪಡೆಯಾಗಿವೆ. ಎಸ್ ಸರ್, 4 ಓವರ್ಗಳ ನಂತರದಲ್ಲಿ ಮತ್ತಷ್ಟು ಲೆಕ್ಕಾಚಾರಗಳು ಬದಲಾಗಬಹುದು. ಪಂದ್ಯದ ಗತಿ ನೋಡೋಣ. ಏಕೆಂದ್ರೆ ಇತ್ತ ಇಬ್ಬರು ಬ್ಯಾಟ್ಸ್ಮನ್ಗಳಿಗೆ 6 ಹೊಡೆಯುವಂತಹ ಸಾಮರ್ಥ್ಯವಿದ್ದರೆ, ಇತ್ತ ನವಲಗುಂದ ತಂಡದ ಆಟಗಾರರು ಆರಂಭಿಕ ಹಂತದಲ್ಲಿ ಮೇಲುಗೈ ಸಾಧಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಹುತೇಕ 4 ಓವರ್ಗಳ ನಂತರದಲ್ಲಿ ಡಗೌಟ್ನಿಂದ ಒಂದು ಮೆಸೇಜ್ ಕೂಡ 2 ತಂಡಗಳಿಗೆ ಪಾಸ್ ಆಗಿರುತ್ತದೆ. ಅದನ್ನು ಯಾವ ರೀತಿಯಾಗಿ ಸ್ವೀಕರಿಸಿ ಮುಂದಿನ ಹಂತದಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ ಸಾಕಷ್ಟು ಕಣ್ಮನ ಸೆಳೆಯುವಂತಹ ಪಂದ್ಯ. ಈ ಪಂದ್ಯವನ್ನು ಗೆದ್ದಂತಹ ತಂಡ ಫೈನಲ್ ಹಂತವನ್ನು ಪ್ರವೇಶ ಮಾಡಲಿದೆ. ಪಂದ್ಯದ ಪ್ರಾಮುಖ್ಯತೆಯನ್ನು ಅರಿತಂತಹ ಆಟಗಾರರು ಯಾವ ರೀತಿಯಾಗಿ ಆಟವನ್ನು ಆಡ್ತಾರೆ ನೋಡೋಣ. ಈಗ ಬೌಲಿಂಗ್ ಮಾರ್ಕ್ನಲ್ಲಿ ವಿನಾಯಕ್. ನಿಧಾನಗತಿಯಲ್ಲಿ ಪ್ಲೇಡ್ ಮಾಡಿ ಮತ್ತೊಂದು ರನ್ ಕೂಡ ಸೇರ್ಪಡೆ ಆಗ್ತಾ ಇದೆ. ಲೆಗ್ ಬಾಯ್ಸ್ನ ಮುಖೇನ ಉಳಿದಂತ 23 ಎಸೆತಗಳಲ್ಲಿ 31 ರನ್ಗಳ ಅವಶ್ಯಕತೆ. ರಿಕ್ವೈರ್ಡ್ ರನ್ ರೇಟ್ 8. ಓವರ್ಗೆ 8ರ ಸರಾಸರಿಯಲ್ಲಿ ಆಟವನ್ನು ಆಡಬೇಕು. ಅದೇ ರೀತಿಯಾಗಿ ಪ್ರತಿಯೊಂದು ಸಿಕ್ಸರ್ಗೆ 2,000 ರೂಪಾಯಿ ಬಹುಮಾನ ಕೂಡ ಘೋಷಣೆ ಆಗಿದೆ ದೇವರಾಜ್ ಕೋಟೆ ಅವರಿಂದ, ಅವರಿಗೆ RK ಟೈಗರ್ಸ್ ಗ್ರೂಪ್ ವತಿಯಿಂದ. ರಕ್ಷಣಾತ್ಮಕ ಆಟಕ್ಕೆ ಮುಂದಾಗ್ತಾ ಇದ್ದಾರೆ. ಮತ್ತೊಂದು ರನ್ ಕೂಡ ಸೇರ್ಪಡೆ ಆಗ್ತಾ ಇದೆ. ಬಹುತೇಕ ಯಾವ ಹಂತದಲ್ಲಿ ಯಾವ ರೀತಿಯಾಗಿ ಆಡಬೇಕು, ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಅನ್ನೋದನ್ನು ಅರಿತಂತಹ ಆಟಗಾರರು ಮೈದಾನದ ಮಧ್ಯದಲ್ಲಿ. ಉಳಿದಂತಹ ಎಸೆತಗಳಲ್ಲಿ 22 ಎಸೆತ, 30 ರನ್ನಿನ ಅವಶ್ಯಕತೆ. ಪಂದ್ಯ ಅಂತಿಮ ಹಂತಕ್ಕೆ ಸಾಗುವಾಗ ಎಲ್ಲರ ಮನಸ್ಸಿನಲ್ಲಿ ಮೂಡುವಂತಹ ಪ್ರಶ್ನೆ, ಅಂತಿಮವಾಗಿ ಗೆಲ್ಲುವಂತಹ ತಂಡ ಯಾವುದು, ಫೈನಲ್ಗೆ ಪ್ರವೇಶ ಮಾಡುವ ಮೊದಲ ತಂಡ ಯಾವುದು?
ಬಿರುಸಿನ ಹೊಡೆತ ಬರ್ತಾ ಇದೆ ನೇರವಾಗಿ ಪ್ರಶಾಂತ್ ಅವರ ಬ್ಯಾಟ್ನ ಮುಖೇನ. ಮತ್ತೊಂದು ಗಗನದ ಎತ್ತರಕ್ಕೆ ಸಿಕ್ಸರ್ ಕೂಡ. ಪ್ರಶಾಂತ್ ಆರಂಭಿಕ ದಾಂಡಿಗನಾಗಿ ಬಂದು ತನ್ನ ತಂಡದ 2 ವಿಕೆಟ್ಗಳ ನಂತರವೂ ಕೂಡ ಯಾವ ರೀತಿಯಾಗಿ ತಂಡವನ್ನು ಮುಂದುವರಿಸಿಕೊಂಡು ಹೋಗಬೇಕು ಅನ್ನುವಂಥ ವಿಚಾರದಲ್ಲಿ ಸಿಕ್ಸರ್ನ ಮುಖೇನ ಎದುರಾಳಿಗಳ ವಲಯಕ್ಕೆ ಮತ್ತೊಮ್ಮೆ ನಾನೆಷ್ಟು ಸಮರ್ಥ ಬ್ಯಾಟ್ಸ್ಮನ್ ಅನ್ನೋದನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ. ಒಂದು ಸಿಕ್ಸರ್ ನಂತರದಲ್ಲಿ ನಿಧಾನಗತಿ ಪ್ಲೇಡ್ ಮಾಡಿ ಮತ್ತೊಂದು ರನ್ನನ್ನು ಸೇರ್ಪಡೆ ಮಾಡಿದ್ದಾರೆ. ಬಹುತೇಕ ಇದು ಒಬ್ಬ ನಾಯಕನ ಆಟದ ಮಹತ್ವದ ಬೆಳವಣಿಗೆ ಅಂತ ಹೇಳ್ಬೋದು. 20 ಎಸೆತಗಳಲ್ಲಿ 23 ರನ್ಗಳ ಅವಶ್ಯಕತೆ. ನಿಧಾನಗತಿ ಆಟಕ್ಕೆ ಮುಂದಾಗ್ತಾ ಇದ್ದಾರೆ ದೇವರಾಜ್ ಕೋಟಿ. ಮತ್ತೊಂದು ಡಾಟೆಡ್ ಡೆಲಿವರಿ ಕೂಡ ಬರ್ತಾ ಇದೆ. ಏಕೆಂದ್ರೆ ಅತ್ತ ಪ್ರಶಾಂತ್ ಅವರು ಗರ್ಜನೆ ಮಾಡ್ತಾ ಇದ್ದಾರೆ, ಇತ್ತ ದೇವರಾಜ್ ಕೋಟಿ ಅವರಿಗೆ ಸಾಥ್ ನೀಡುವತ್ತ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಿರುಸಿನ ಹೊಡೆತ ಈ ಬಾರಿ ನೇರವಾಗಿ ಗಗನಚುಂಬಿ ಸಿಕ್ಸರ್ ಬರ್ತಾ ಇದ್ದೇವೆ. ಈ ಮೂಲಕ RK ಟೈಗರ್ಸ್ ಗ್ರೂಪ್ನ 2,000 ರೂಪಾಯಿ ದೇವರಾಜ್ ಕೋಟೆ ಅವರ ಪಾಲಿಗೆ. ಈ ಮೂಲಕ 5 ಓವರ್ಗಳ ನಂತರದಲ್ಲಿ ಸ್ಕೋರ್ ಓವರ್ 48. ಈ ಓವರ್ನಲ್ಲಿ ಕೊಂಚ ಬೌಲರ್ ದುಬಾರಿ ಆಗಿದ್ದಾರೆ. 15 ರನ್ಗಳನ್ನ ಬಿಟ್ಟುಕೊಟ್ಟಿದ್ದಾರೆ ವಿನಾಯಕ್ ಅವರು. ಸಾಕಷ್ಟು ಸಂಖ್ಯೆಯ ಅಭಿಮಾನಿಗಳು ಕಾತುರದಿಂದ ಕಾಯುವಂತ ಸಮಯ. ಮುಂದಿನ ಪಂದ್ಯ ಬೆಂಗಳೂರು ತಂಡದಲ್ಲೂ ಕೂಡ ಸಾಕಷ್ಟು ಪರಾಕ್ರಮಿಗಳನ್ನು ಹೊಂದಿದಂತಹ ತಂಡ ಬೆಂಗಳೂರು. ಇನ್ನೊಂದು ತಂಡ ಬೆಳಗಾವಿ. ಈಗಾಗಲೇ ನಾವು ಯಾವುದೇ ಸ್ಥಿತಿಯಲ್ಲೂ ಕೂಡ ಗೆಲ್ಲುವೆವು ಎಂಬ ಹುಮ್ಮಸ್ಸಿನೊಂದಿಗೆ ಪಂದ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮುಕ್ತಾಯದ ಹಂತವನ್ನು ತಲುಪಲಿದೆ. 18 ಎಸೆತಗಳಲ್ಲಿ 17 ರನ್ಗಳ ಅವಶ್ಯಕತೆ. ಸಮಯ ಸಮೀಪಿಸುತ್ತದಂತೆ ಅಭಿಮಾನಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಹಿಂದೂ ಪ್ರೀಮಿಯರ್ ಲೀಗ್ ಅಂಕಲ್ ಸಿಸಿ ಅವರು ಆಯೋಜಕತ್ವದಲ್ಲಿ ಹಾಗೂ ಸ್ಕೈ ಟೌನ್ ಗ್ರೂಪ್ನ ಸ್ಪಾನ್ಸರ್ಶಿಪ್ನಲ್ಲಿ ಮಹೇಶ್ ತೆಂಗಿನಕಾಯಿ ಸರ್ ಅವರು ಪ್ರಸ್ತುತಪಡಿಸುತ್ತಿರುವಂತಹ ಈ ಒಂದು ಟೂರ್ನಿ ಅಂತಿಮ ಹಂತವನ್ನು ತಲುಪ್ತಾ ಇದೆ. ಈ ಪಂದ್ಯದ ವೀಕ್ಷಣೆಯಲ್ಲಿ ಸಾವಿರಾರು ಸಂಖ್ಯೆಯ ಜನಸ್ತೋಮ ಸಾಕ್ಷಿ ಆಗ್ತಾ ಇದ್ದಂತೆ ಮತ್ತೊಂದು ರನ್ ಕೂಡ ಸೇರ್ಪಡೆ ಆಗ್ತಾ ಇದೆ. 2ನೇ ರನ್ ಬಹುದೂರದಿಂದ ಓಡಿ ಓಡಿ ಮತ್ತೆ 2 ರನ್ಗಳನ್ನ ಸೇರ್ಪಡೆ ಮಾಡ್ತಾ ಇದ್ದಾರೆ ತಂಡಕ್ಕೆ. ಅದ್ಭುತವಾದಂತಹ ಜೋಡಿ. ಬ್ಯಾಟಿಂಗ್ ಲಯದಲ್ಲಿ 2 ವಿಕೆಟ್ಗಳು ಪತನವಾದಾಗ ಅದ್ಭುತವಾಗಿ ಜೋಡಿ ಮೂಡಿ ಬಂದಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಒಟ್ಟು 50 ರನ್ಗಳನ್ನ ಕೂಡ ಕಂಪ್ಲೀಟ್ ಮಾಡ್ತಾ ಇದೆ ತಂಡ. ಮತ್ತೊಂದು ಬಿರುಸಿನ ಹೊಡೆತ. ಈ ಬಾರಿ ನೇರವಾಗಿ ಮತ್ತೆ 6 ರನ್ಗಳ ಸೇರ್ಪಡೆ. ಪ್ರಶಾಂತ್ ಆತ್ಮವಿಶ್ವಾಸದಲ್ಲಿರುವಂತಹ ಆಟಗಾರ. ಸಾಕಷ್ಟು ಕಾನ್ಫಿಡೆಂಟ್ ಆಗಿ ಶಾಟ್ಗಳನ್ನ ಹೊಡಿತಾನೆ. ತನ್ನ ತಂಡಕ್ಕೆ ಯಾವ ಕ್ಷಣದಲ್ಲಿ ಸಿಕ್ಸರ್ಗಳು ಬೇಕು ಅದೇ ಕ್ಷಣದಲ್ಲಿ ಸಿಕ್ಸರ್ಗಳನ್ನು ನೀಡಬಲ್ಲ ಆಟಗಾರ. ಎದುರಾಳಿಗಳನ್ನು ಸಮರ್ಥವಾಗಿ ನಿಭಾಯಿಸಬಲ್ಲ ಆಟಗಾರ ಪ್ರಶಾಂತ್. 16 ಎಸೆತಗಳಲ್ಲಿ 27 ರನ್ಗಳನ್ನು ಕಲೆ ಹಾಕಿದ್ದಾನೆ. ತಂಡದ ನಾಯಕನ ಜವಾಬ್ದಾರಿ ಕೂಡ ಆಟವನ್ನು ಆಡ್ತಾ ಇದ್ದಾನೆ. ಮತ್ತೊಂದು ರನ್ ಕೂಡ ಸೇರ್ಪಡೆ ಆಗ್ತಾ ಇದೆ. ಬಹುತೇಕ ಕ್ಲೋಸ್ ಇತ್ತು. ಒಂದು ಸಿಕ್ಸರ್ ನಂತರ ಒಂದು ಸಿಂಗಲ್ಗೆ ಮೊರೆ ಹೋಗೋದು ರಕ್ಷಣಾತ್ಮಕ ಆಟದ ಮುನ್ಸೂಚನೆ ಅಂತ ಹೇಳಬಹುದು. ಮತ್ತೊಮ್ಮೆ ದೇವರಾಜ್ ಕೋಟಿ ಅವರ ಬ್ಯಾಟ್ನ ಮುಖೇನ ಸಿಡಿತಾ ಇದೆ ಗಗನಚುಂಬಿ ಸಿಕ್ಸರ್.
ಮತ್ತೆ 2,000 ರೂಪಾಯಿ ಆರ್ ಕೆ ಟೈಗರ್ಸ್ ಗ್ರೂಪ್ನ ವತಿಯಿಂದ. ಎಸ್ 14 ಎಸೆತಗಳಲ್ಲಿ 2 ರನ್ಗಳ ಅವಶ್ಯಕತೆ. ಬಹುತೇಕ ಅಂಕಲ್ ಸಿಸಿ ತಂಡ ಹಿಂದೂ ಪ್ರೀಮಿಯರ್ ಲೀಗ್ ಸೀಸನ್ 2ರ ಮೊದಲ ಫೈನಲಿಸ್ಟ್ ಆಗುವತ್ತ ಪಯಣವನ್ನು ಬೆಳೆಸ್ತಾ ಇದೆ. 6 ಹೊಡೆದೇನಾದರೂ ಈ ಪಂದ್ಯವನ್ನು ಮುಗಿಸಿದರೆ 3,000 ರೂಪಾಯಿ ದೇವರಾಜ್ ಕೋಟೆ ಅವರಿಗೆ ಆರ್ ಕೆ ಟೈಗರ್ಸ್ ಗ್ರೂಪ್ ವತಿಯಿಂದ. ಈಗಾಗಲೇ 4,000 ರೂಪಾಯಿ ಅವರ ಖಾತೆಗೆ ಜಮಾ ಆಗಿದೆ. ಎಸ್, ನೀವು ಕೇಳೋದು ಹೆಚ್ಚ, ನಾನು 6 ಹೊಡೆಯೋದು ಹೆಚ್ಚ ಅಂತ 6 ಮುಖೇನೆ ಪಂದ್ಯವನ್ನ ಮುಕ್ತಾಯ ಮಾಡ್ತಾ ಇದ್ದಾರೆ ದೇವರಾಜ್ ಕೋಟಿ. ಅತ್ಯದ್ಭುತವಾದಂಥ ಆಟವನ್ನು ಆಡಿ ಆರ್ ಕೆ ಟೈಗರ್ಸ್ ಗ್ರೂಪ್ನ 3,000 ರೂಪಾಯಿಗೆ ಮತ್ತೊಮ್ಮೆ ಭಾಜನರಾಗ್ತಾ ಇದ್ದಾರೆ. ಒಟ್ಟು 7,000 ರೂಪಾಯಿಯನ್ನ ತಮ್ಮ ಖಾತೆಗೆ ತೆಗೆದುಕೊಳ್ತಾ ಇದ್ದಾರೆ. ಬಹುತೇಕ ಫಸ್ಟ್ ಫೈನಲಿಸ್ಟ್ ಆಗಿ ಹೊರ ಹೊಮ್ತಾ ಇದೆ ನಮ್ಮ ಅಂಕಲ್ ಸಿಸಿ ತಂಡ. ವೆಲ್ ಪ್ಲೇಡ್ ಚಾಂಪಿಯನ್ಸ್ ಅಂತ ಹೇಳುತ್ತಾ ಇತ್ತ ನವಲಗುಂದ ತಂಡ ಅತ್ಯದ್ಭುತವಾಗಿ ತಮ್ಮ ಪ್ರದರ್ಶನವನ್ನು ಮಾಡಿ ಪ್ರಥಮ ಸೆಮಿಫೈನಲ್ನಲ್ಲಿ ಸೌಂಡ್ ಕೊಡು, ಸೌಂಡ್ ಇಲ್ಲಲ್ಲ. ಎಸ್, ದಯವಿಟ್ಟು ನವಲಗುಂದ ತಂಡದ ಆಟಗಾರರು, ನಾಯಕರು ದಯವಿಟ್ಟು ಇಲ್ಲಿ ವೇದಿಕೆಗೆ ಬರಬೇಕು. ಯಾಕಂದ್ರೆ ಈ ಒಂದು ಪಂದ್ಯಾವಳಿಗೆ ಭಾಗವಹಿಸಿ ಅತ್ಯಂತ ಶಿಸ್ತಿನಿಂದ ಆಡಿ ಕೊನೆಯದಾಗಿ ಸೆಮಿಫೈನಲ್ ಪಂದ್ಯದಲ್ಲಿ ಎಡವಿದ್ದಾರೆ. ಅವರಿಗೋಸ್ಕರ ಒಂದು ನೆನಪಿನ ಕಾಣಿಕೆಯನ್ನು ನಾವು ನೀಡ್ತಾ ಇದ್ದೇವೆ. ದಯವಿಟ್ಟು ಈ ನೆನಪಿನ ಕಾಣಿಕೆಯನ್ನು KR ಶೆಟ್ಟಿ ಕಿಂಗ್ಸ್ನ ಮಾಲೀಕರಂತ ಪ್ರಣಯ್ ಶೆಟ್ಟಿ ಸರ್ ಅವರು ನೀಡಬೇಕು ನವಲಗುಂದ ತಂಡಕ್ಕೆ. ಬನ್ನಿ ಸರ್ ಕ್ಯಾಪ್ಟನ್. ಒಂದು ಒಳ್ಳೆಯ ತಂಡ ಇತ್ತು ನವಲಗುಂದ ತಂಡ. ಎಲ್ಲೋ ಒಂದು ಬದಿಯಲ್ಲಿ ಟಾಸ್ ಗೆದ್ದು ಬ್ಯಾಟಿಂಗ್ ಆಯ್ಕೆ ಏನಾದರೂ ಮುಳುವಾಯ್ತಾ ಕೇಳೋಣ ಈಗ. ಎಸ್, ಬನ್ನಿ ಸರ್ ಕ್ಯಾಪ್ಟನ್. ಅವರಿಗೆ ಒಂದು ಸವಿ ನೆನಪಿನ ಕಾಣಿಕೆಯನ್ನು KR ಶೆಟ್ಟಿ ಕಿಂಗ್ಸ್ ತಂಡದ ಮಾಲೀಕರಾದಂಥ ಪ್ರಣಯ್ ಶೆಟ್ಟಿ ಸರ್ ಅವರು ಒಂದು ಸವಿ ನೆನಪಿನ ಕಾಣಿಕೆಯನ್ನು ನೀಡ್ತಾ ಇದ್ದಾರೆ. ನವಲಗುಂದ ತಂಡ ಇಲ್ಲಿವರೆಗೂ ಉತ್ತಮವಾಗಿ ಆಡಿ ಸೆಮಿಫೈನಲ್ ಹಂತದಲ್ಲಿ ಎದುರಾಳಿ ಬಲಿಷ್ಠ ತಂಡ ಅಂಕಲ್ ಸಿಂಗ್ ತಂಡದ ವಿರುದ್ಧ ಮನೆ ಆಯ್ತು. ದಯವಿಟ್ಟು ವಿನಾಯಕನವರು ಒಂದು 2 ಮಾತುಗಳನ್ನ ಮಾತಾಡಬೇಕು. ಸೆಮಿಫೈನಲ್ ಪಂದ್ಯ ಸರ್ ಎಲ್ಲಿ ಹಿಡಿದಿದ್ರು ಅನ್ಸುತ್ತೆ ನಿಮಗೆ? ಬ್ಯಾಟಿಂಗ್ನಲ್ಲಿ 4 ಓವರ್ ಮೊದಲಿಗೆ ತುಂಬ ಲೋ ಸ್ಕೋರ್ ಆಯಿತು. ಆನಂತರ ವಿಠಲ್ ಹಾಗೂ ಮಲ್ಲು ಅವರು ಸ್ಕೋರ್ ಗತಿನ ಏರಿಸಿದ್ರು ಕೂಡ ಫೈಟಿಂಗ್ ಸ್ಕೋರ್ ಬಂದಿತ್ತು. ಆದರೆ ಎದುರಾಳಿ ತಂಡ ಸ್ಟ್ರಾಂಗ್ ಇರೋದ್ರಿಂದ ಸ್ವಲ್ಪ ಸ್ಕೋರ್ ಕಡಿಮೆ ಆಯಿತು ಅಂತ ಅನಿಸುತ್ತೆ. ಇಲ್ಲಿವರೆಗೂ ಆಡೋಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಕಮಿಟಿವರೆಗೂ ಧನ್ಯವಾದ ಹೇಳ್ತಾ, ಎಲ್ಲ ಸ್ಪಾನ್ಸರ್ಶಿಪ್ ಮಾಡಿದವರಂತ ಎಲ್ಲರಿಗೂ ಧನ್ಯವಾದ ಹೇಳ್ತಾನೆ. ಧನ್ಯವಾದಗಳು. ಶಾರ್ಟ್ ಆಗಿ ಉತ್ತಮವಾಗಿ ಮಾತನ್ನು ಮುಗಿಸಿದ್ದಾರೆ. ಧನ್ಯವಾದಗಳು ಸರ್. ಮತ್ತೆ ಮುಂದಿನ ವರ್ಷ ಬನ್ನಿ. ಟಫ್ ಲಕ್ ದಿಸ್ ಇಸ್ ಇಯರ್. ಹೇಳ್ತಾ ಇದ್ದಾರೆ ಮುಂದಿನ ವರ್ಷ ಕಪ್ ಹೋಯ್ತೇವೆ ಅಂತ ಹೇಳಿ ಶಿವರ್ ಸರ್ ಖಂಡಿತ ವೈರಿ. ಧನ್ಯವಾದಗಳು ವಿನಾಯಕ್ ಅವರಿಗೆ. ಹಾಗೂ ಅದೇ ರೀತಿ ಈ ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಪ್ರಣಯ್ ಶೆಟ್ಟಿ ಸರ್ ನೀಡಲಿದ್ದಾರೆ. ಈ ಒಂದು ಪಂದ್ಯದ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ನನ್ನ ಎದುರದನ್ನ ವಿಠಲ್ ಹಬೀಬ್ 2 ಓವರ್ನಲ್ಲಿ ಕೇವಲ 10 ರನ್ ನೀಡಿ 2 ವಿಕೆಟ್ ಪಡೆದಂತ ವಿಠಲ್ ಹಬೀಬ್ ಅವರಿಗೆ ಬಂದಿದೆ. ಆ ಒಂದು ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನು ಸ್ವೀಕರಿಸಬೇಕು. ಸೆಮಿಫೈನಲ್ ಪಂದ್ಯದಲ್ಲಿ ಉತ್ತಮವಾದ ಪ್ರದರ್ಶನ ನೀಡಿದಂತ ವಿಠಲ್ ಹಬೀಬ್ ಉತ್ತಮವಾದಂತಹ ಆಟಗಾರ, ಆಲ್ರೌಂಡರ್ ಆಟಗಾರ. ಅದೇ ರೀತಿ ಮೋಹನ್ ಚಿತ್ತಿ ಸರ್ ಅಲ್ಲಿ ನಿಂತ್ಕೋಬೇಕು. ವಿಠಲ್ ಅವರು 500 ರೂಪಾಯಿಗಳ ಒಂದು ಥ್ರೋ, ಡೈರೆಕ್ಟ್ ಥ್ರೋ ಏನಿದೆ ವಿನಾಯಕ್ ಅವರ ಮೇನ್ ವಿಕೆಟ್ ಆಗಿತ್ತು. ಆ ಒಂದು ಥ್ರೋ ಮಾಡೋದಕ್ಕೆ 500 ರೂಪಾಯಿಗಳ ಬಹುಮಾನವನ್ನ ನೀಡ್ತಾ ಇದ್ದಾರೆ.
ಅದೇ ರೀತಿ ಒಂದೆರಡು ಮಾತುಗಳನ್ನು ಮಾತಾಡಬೇಕು. ವಿಠಲ್ ಅವರು ದಯವಿಟ್ಟು ನಿಲ್ರಿ. ಓಕೆ, ಅವ್ರ ಮಾತು ಕಡಿಮೆ. ಅದೇ ರೀತಿ ದೇವರಾಜ್ ಕೋಟೆ ಸರ್ ಅವರು ಬರಬೇಕು, ಯಾಕಂದ್ರೆ ತಮಗೆ ನಗದು ಬಹುಮಾನವನ್ನ ಇಟ್ಟಿದ್ರು. ರಂಗನ ನಾಗೇಶ್ ಚವಾಣ್ ಸರ್ ಅವರು ಬರಬೇಕು. ಒಂದು ಸಿಕ್ಸರ್ಗೆ ಬಹುಮಾನವನ್ನ ಇಟ್ಟಿದ್ರು. ಟೋಟಲ್ 7,000 ರೂಪಾಯಿ, 2 ಸಿಕ್ಸರ್ಗೆ 4,000. ಕೊನೆಯ ಸಿಕ್ಸರ್ ಮುಗಿಸಿದ್ದಕ್ಕೆ ದಯವಿಟ್ಟು ನಮ್ಮ ಜೊತೆ ಒಂದೆರಡು ಮಾತುಗಳನ್ನು ಮಾತಾಡಬೇಕು. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ ಸರ್ ಫಾರ್ ಎಂಟ್ರಿಂಗ್ ಇನ್ ಟು ದ ಫೈನಲ್ಸ್. ಏನು ಅನಿಸ್ತಿದೆ ನಿಮ್ಮ ತಂಡದ ಬಗ್ಗೆ? ಚೆನ್ನಾಗಿದೆ ಸರ್. ಅದರದ್ದು ಈ ಟೀಮಿಗೆ ಏನು ರಿಕ್ವೈರ್ಡ್ ಇರುತ್ತೆ ಅದ್ರ ಪ್ರಕಾರ ಎಲ್ಲರೂ ಆಡ್ತಾರೆ. ಒಂದು ಒಳ್ಳೆ ಟೀಮ್ ರೆಡಿ ಆಗ್ತಾ ಇದೆ. ಹುಬ್ಳಿಲಿ ಅಂದರೆ ಲಾಸ್ಟ್ ಫ್ರಾಮ್ 10 ಇಯರ್ಸಿಂದ ನಮ್ಮದು ಕ್ರಿಕೆಟ್ ಡೌನ್ ಆಗ್ತಾ ಇತ್ತು. ಬಟ್ ಈ ಹುಡುಗರು ಯಾವಾಗಿಂದ ಕ್ರಿಕೆಟ್ ಟೀಮ್ ಕಟ್ಟಿದ್ದಾರೆ. ಸೊ ಡೆಫಿನೆಟ್ಲಿ ಮತ್ತೆ ನಮ್ದು ಅಂಕಲ್ ಸಿಸಿದ್ದು ಏನಿತ್ತು, ನಾವು ರೋಡ್ ಮಾಡ್ತಿದ್ವಿ ಎಲ್ಲ ಕಡೆ ಸುತ್ತಮುತ್ತಲು ಒಂದು 100-150 ಕಿಲೋಮೀಟ್ರಲ್ಲಿ. ಡೆಫಿನೆಟ್ಲಿ ಈ ಹುಡುಗರು ಅದನ್ನು ಮಾಡ್ತಾರೆ ಅಂತ ನನಗೆ ಕಾನ್ಫಿಡೆಂಟ್ ಇದೆ. ಓಕೆ ಸರ್, ಫೈನಲ್ ಪಂದ್ಯಕ್ಕೆ ಏನು ಪ್ಲಾನಿಂಗ್ ಇದೆ? ಬೆಂಗಳೂರು ಅಥವಾ ಬೆಳಗಾವಿ, ಯಾವ ಅಪೋನೆಂಟ್ ಆಗಿ ನೀವು ವೇಟ್ ಮಾಡ್ತಾ ಇದ್ದೀರಾ? ಯಾವುದೇ ಟೀಮ್ ಅಂದ್ರೂ ಪರವಾಗಿಲ್ಲ, ಇಬ್ಬರು ಚೆನ್ನಾಗಿ ಕ್ರಿಕೆಟ್ ಆಡ್ತಾರೆ. ಬಟ್ ಎಂಡ್ ಆಫ್ ದ ಡೇ ಇದು ನಮ್ಮ ಗ್ರೌಂಡು. ನಾವು ಬೇಗ ಅಷ್ಟು ಯಾವುದೇ ಟೀಮ್ ಆದರೂ ನಾವಂತೂ ಬಿಟ್ಕೊಡೋಂಥ ಚಾನ್ಸೇ ಇಲ್ಲ. ಬಟ್ ಟ್ರೈ ಮಾಡ್ತೀವಿ. ಅವ್ರ ಟೀಮ್ ಆದ್ರೂ ನಮಗೆ ಬೆಂಗಳೂರಾದ್ರೂ ಒಂದೇ, ಬೆಳಗಾಂ ಆದ್ರೂ ಒಂದೇ, ಸುವರ್ಣಸೌಧ ಆದ್ರೂ ಬರಲಿ, ವಿಧಾನಸೌಧ ಆದ್ರೂ ಬರಲಿ. ಸರ್, ಆ ಮಾತನ್ನ ಇಲ್ಲಿ ಸ್ಟೇಜ್ ಮೇಲೆ ಧನ್ಯವಾದಗಳು ದೇವರಾಜ್ ಕೋಟೆ ಸರ್ ಅವರಿಗೆ. ಓಕೆ, ಹಿಯರ್ ಇಟ್ಸ್ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ಸೆರೆಮನಿ ಸ್ಟ್ರೇಟ್ ಅವೇ ಟು ದ ಸೆಕೆಂಡ್ ಸೆಮಿಫೈನಲ್ ಪಂದ್ಯ. ಸ್ಟ್ರೇಟ್ ಅವೇ ಮೈದಾನದಲ್ಲಿ ನಡೀತಾ ಇದೆ ಸೆಕೆಂಡ್ ಸೆಮಿಫೈನಲ್ ಪಂದ್ಯ. KR ಶೆಟ್ಟಿ ಕಿಂಗ್ಸ್, ಪ್ರಣಯ್ ಶೆಟ್ಟಿ ಮಾಲೀಕತ್ವದ KR ಶೆಟ್ಟಿ ಕಿಂಗ್ಸ್ ತಂಡ ಟಾಸ್ ಅನ್ನ ಗೆದ್ದು ಮೊದಲು ಬೌಲಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿದೆ. RN ಕ್ರಿಕೆಟರ್ಸ್ ಬೆಂಗಳೂರು ತಂಡ ಮೊದಲು ಬ್ಯಾಟಿಂಗ್ ಮಾಡಲಿದೆ. ಈಗಾಗಲೇ ಗೆದ್ದು ಬೀಗಿರುವಂತಹ ನಮ್ಮ ಅಂಕಲ್ ಸಿಸಿ ತಂಡ ಫೈನಲ್ ಹಂತದಲ್ಲಿ ಈ ಪಂದ್ಯವನ್ನು ಸಾಕಷ್ಟು ಕ್ಲೋಸ್ ಆಗಿ ವೀಕ್ಷಣೆ ಮಾಡಲಿದೆ. ಈ ಪಂದ್ಯದ ಸೋಲು ಗೆಲುವಿನ ಲೆಕ್ಕಾಚಾರವನ್ನು ಕೂಡ ನೋಟ್ ಮಾಡಲಿದ್ದಾರೆ ಅಂಕಲ್ ಸಿಸಿ ತಂಡದ ಆಟಗಾರರು. ಬಹುತೇಕ 2 ತಂಡಗಳಲ್ಲಿ ಪರಾಕ್ರಮಿಗಳನ್ನ ಪಡೆಯನ್ನೇ ಹೊಂದಿದಂತಹ ತಂಡಗಳು. ಕಾದು ನೋಡೋಣ, ಈ ಪಂದ್ಯ ಕೂಡ ಸಾಕಷ್ಟು ಕುತೂಹಲಕಾರಿಯಾಗಲಿದೆ.